ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 22ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8 ಗಂಟೆ 50 ನಿಮಿಷದವರೆಗೆ ಇರಲಿದೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 8 ಗಂಟೆ 32 ನಿಮಿಷದವರೆಗೆ ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಸಂಜೆ 6 ಗಂಟೆ 10 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 33 ನಿಮಿಷದವರೆಗೆ ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 43 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 9 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 51 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 17 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 2 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 39 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 10 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4 ಗಂಟೆ 12 ನಿಮಿಷದಿಂದ ಸಂಜೆ 5 ಗಂಟೆ 28 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 19 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 50 ನಿಮಿಷಕ್ಕೆ. ಹಾಗೆ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದರೆ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಇನ್ನು ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ, ರೇಷ್ಮೆ ಬಟ್ಟೆಗಳು, ಹಾಗೆ ಒಂದು ಗ್ಲಾಮರ್ಗಾಗಲಿ, ಲೈಂಗಿಕತೆಗಾಗಲಿ, ಮಧುರ ಪಾನೀಯಗಳಿಗಾಗಲಿ, ಇನ್ನು ನಮ್ಮ ಮನೆ, ವಾಹನ ಇತ್ಯಾದಿ ವಿಶೇಷ ವಸ್ತುಗಳಿಗೆ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ಶುಕ್ರನನ್ನು ಒಲಿಸ್ಕೊಳ್ಳೋದು ಅಂತಂದರೆ ನಾವು ಹಣವನ್ನು ಸಂಪಾದನೆ ಮಾಡಿದಾಗೆ, ಒಂದು
ಪ್ರತಿಷ್ಠೆಯನ್ನು, ಪದವಿಯನ್ನು, ಐಷಾರಾಮಿ ಜೀವನವನ್ನು ಸಂಪಾದನೆ ಮಾಡಿಕೊಂಡಂಥ ಫಲ ಸಿಕ್ಕತ್ತೆ. ಹಾಗಾಗಿನೇ ಜಾತಕದಲ್ಲಿ ಶುಕ್ರ ಬಲವಯುತವಾಗಿದ್ದರೆ, ಶುಕ್ರ ದೆಸೆ ಇದ್ದರೆ ಖಂಡಿತ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಮನರಂಜನೆಗೆ ಮತ್ತು ಪ್ರಣಯಕ್ಕೆ ವಿಶೇಷವಾಗಿ ಅನುಕೂಲಕರವಾಗಿರುವಂಥದ್ದು. ಪ್ರೇಮಿಗಳಿಗೆ, ದಂಪತಿಗಳಿಗೆ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಈ ದಿನದಲ್ಲಿರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ, ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೆ ಗುರುಹೋರ ಇರುತ್ತೆ. ಈ ಸಮಯದಲ್ಲೇ ರಾಹುಕಾಲ ಇರೋದರಿಂದ ಗುರುಹೋರ ಈ ಸಮಯ ಅಷ್ಟೊಂದು ಪ್ರಶಸ್ತವಾಗಿಲ್ಲ. ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 4 ನಿಮಿಷದಿಂದ ರಾತ್ರಿ 1 ಗಂಟೆ 5 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ತುಂಬ ಅನುಕೂಲಕರವಾಗಿದೆ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿ ನೀವು ನಿರೀಕ್ಷೆ ಮಾಡಿದಂಥ ಫಲವನ್ನು ತಂದುಕೊಡುತ್ತೆ. ಹಾಗೆ ಈ ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ದರೆ, ಯಾವುದೇ ಕೋರ್ಟ್ ಕೇಸ್ಗಳಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ಶನಿ ಹೋರಾದಲ್ಲಿ ಮಾಡಿದ್ರೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 54 ನಿಮಿಷದಿಂದ ಅಪರಾಹ್ನ 4 ಗಂಟೆ 52 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 1 ನಿಮಿಷದಿಂದ ರಾತ್ರಿ 12 ಗಂಟೆ 4 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಅಂದರೆ ಮಾರಾಟ ಮಾಡಲಿ ಖರೀದಿ ಮಾಡಲಿ ಅತ್ಯಂತ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದ್ರವ ಪದಾರ್ಥಗಳ ವ್ಯಾಪಾರ ಮಾಡುವಂಥವರು ವ್ಯಾಪಾರ ವಿಸ್ತರಣೆಯ ಸಂದರ್ಭ ಕೂಡ ಈ ಚಂದ್ರಹೋರದಲ್ಲಿರುತ್ತೆ. ಅದು ಅದ್ಭುತವಾದಂತಹ ಯಶಸ್ಸನ್ನು ತರುತ್ತೆ. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 57 ನಿಮಿಷದಿಂದ ಅಪರಾಹ್ನ 3 ಗಂಟೆ 54 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 59 ನಿಮಿಷದಿಂದ ರಾತ್ರಿ 11 ಗಂಟೆ 1 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ರವಿ ಹೋರ ಚೆನ್ನಾಗಿಲ್ಲ. ಹಾಗಾಗಿನೇ ಯಾವುದೇ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಭೇಟಿಯನ್ನು ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂತಹ ವಿಚಾರಗಳು ಕೂಡ ಆದಷ್ಟು ರವಿ ಹೋರಾದಲ್ಲಿ ಬೇಡ. ಇನ್ನು ಸರ್ಕಾರದ ಕೆಲಸ ಕಾರ್ಯಗಳು ಯಾವುದೇ ಇಲಾಖೆಯಲ್ಲಿ ಪೆಂಡಿಂಗ್ ಇದ್ದರೆ, ಸರ್ಕಾರದಿಂದ ಬರಬೇಕಾದಂಥ ಹಣವನ್ನು ನೀವು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಅದೇನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 18 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 1 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 52 ನಿಮಿಷದಿಂದ ರಾತ್ರಿ 7 ಗಂಟೆ 54 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು, ನಿಮ್ಮ ಪ್ರಯಾಣ ಯಾವುದೇ ಇದ್ದರೂ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿಯಲ್ಲಿ ಪ್ರಸಾರ ಆಗುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಕಾರ್ಯಗಳು, ನಿಮ್ಮ ಚಟುವಟಿಕೆ, ನಿಮ್ಮ ಪ್ರಯಾಣ ಎಲ್ಲವೂ ಕೂಡ ನೀವು ಅಂದುಕೊಂಡಂಥ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ನಿಮ್ಮ ಮನಸ್ಸಿಗೆ ಸಂತೃಪ್ತಿ ಇರುತ್ತೆ. ಹಾಗಾಗಿ ಹಿರಿಯರು ಮಾರ್ಗದರ್ಶನ ಮಾಡಿರುವಂಥ ರೀತಿಯಲ್ಲಿ ನೀವು ಪ್ರತಿನಿತ್ಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಆಶ್ಲೇಷ ನಕ್ಷತ್ರ ಇರುವಂಥ ದಿನ. ಜೊತೆಗೆ ಅನುರಾಧ ಮಳೆ 1ನೇ ಪಾದ ಇನ್ನೇನು ಮುಗಿತಾ ಇದೆ. ನಾಳೆಯಿಂದ ಅನುರಾಧ ಮಳೆಯ 2ನೇ ಪಾದ ಆರಂಭ ಆಗ್ತಾ ಇದೆ. ಇನ್ನು ಈ ದಿನ ಕಾಲಭೈರವ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ.
ಹಾಗಾಗಿ ಬಹಳ ವಿಶೇಷವಾಗಿ ಕಾಲಭೈರವನ ಬಗ್ಗೆ ನೀವು ಕೆಲವೊಂದು ಮಾಹಿತಿಗಳನ್ನು ಕೇಳಿಸ್ಕೊಳ್ಬೇಕು. ಅದನ್ನು ಕೇಳಿಸ್ಕೊಳ್ಳುವಂಥದ್ದೇ ಮಹಾಪುಣ್ಯದ ಕೆಲಸ. ಹಾಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಒಂದು ಪ್ರಭಾವ ಆಗಲಿ, ಅದರ ಒಂದು ಪರಿಣಾಮ ನಿಮ್ಮ ಮೇಲೆ ಬೀರ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಕಾಲಭೈರವನ ಸ್ಮರಣೆಯನ್ನು ಈ ದಿನ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ನಮ್ಮ ವೀಕ್ಷಕ ಬಂಧುಗಳು ಕೆಲವು ಹೊರಾದ ಬಗ್ಗೆ, ಆ ಹೊರಾದಿಂದ ಬರುವಂಥ ಫಲಗಳ ಬಗ್ಗೆ ಸಮಗ್ರವಾಗಿ ಹೇಳಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೊರಾದ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಯಾವ ವಾರದಲ್ಲಿ ಪ್ರಥಮ ಹೊರ ಬರುತ್ತೋ ಆ ವಾರದ ಅಧಿಪತಿಯೇ ಆ ಪ್ರಥಮ ಹೊರಾದ ಅಧಿಪತಿಯಾಗಿರ್ತಾನೆ. ಅಂದರೆ ಇಲ್ಲಿ ಶುಕ್ರವಾರ ಆದರೆ ಶುಕ್ರ ಹೊರದಿಂದಲೇ ಇದು ಆರಂಭ ಆಗುತ್ತೆ. ಹಗಲು 12, ರಾತ್ರಿ 12 ಗಂಟೆ, ಒಟ್ಟು 24 ಗಂಟೆಗಳಿರುತ್ತೆ. ಹಾಗಾಗಿ ಪ್ರತಿ ಗಂಟೆಗೆ ಒಂದರಂತೆ 24 ಹೊರಗಳು ಇರುತ್ತೆ. ಹಾಗೆ ಹಗಲಿನ 4ನೇ ಹೊರದ ಅಧಿಪತಿ ಏನಿದ್ದಾನೆ ಆ ಅಧಿಪತಿಯೇ ಮರುದಿನ ಸೂರ್ಯೋದಯದ ಕಾಲ ಹೊರಾದ ಅಧಿಪತಿಯೇ ಆಗಿರ್ತಾನೆ. ಉದಾಹರಣೆ, ರವಿಯಿಂದ 4ನೇ ಅಧಿಪತಿ ಅಂದರೆ ಚಂದ್ರ, ಚಂದ್ರನಿಂದ 4 ಅಂದರೆ ಕುಜ, ಕುಜನಿಂದ 4 ಅಂತ ಹೇಳಿದ್ರೆ ಬುಧ. ಹೀಗೆ ಒಂದು ದಿನದಲ್ಲಿ 24 ಗಂಟೆಗಳಿಗೆ 24 ಹೊರಗಳಿರುತ್ತೆ. ಆ 24 ಗಂಟೆಗಳನ್ನು 7 ಗ್ರಹಗಳು ಪ್ರತಿನಿಧಿಸುತ್ತೆ. ಪ್ರತಿಯೊಂದು ಗಂಟೆಗೂ ಕೂಡ ಒಂದೊಂದು ಗ್ರಹ ಅಧಿಪತ್ಯವನ್ನು ಹೊಂದಿರುವಂಥದ್ದು. ಹೀಗೆ ವಿಭಜಿಸಲ್ಪಟ್ಟು ಗಂಟೆಯನ್ನು ನಾವು ಹೊರ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ಹೊರವನ್ನು ಸುಲಭವಾಗಿ ಜ್ಞಾಪಕದಲ್ಲಿಟ್ಕೊಳ್ಳಿಕ್ಕೆ ಒಂದು ಸೂತ್ರ ಇದೆ. ಅದೇನೆಂದರೆ ಅರ್ಕ, ಶುಕ್ರ, ಬುಧ, ಚಂದ್ರ, ಮಂದ, ಜೀವ, ಧರ, ಸುತ ಅಂತ ಹೇಳಿ ಈ ಆಧಾರದ ಮೇಲೆ ಹೊರಗಳು ಇರುವಂಥದ್ದು. ಇಲ್ಲಿ ಯಾವ ಯಾವ ಹೊರೆಯಿಂದ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅನ್ನುವಂಥದ್ದನ್ನು ಸ್ಥೂಲವಾಗಿ ನೋಡೋದಾದರೆ ಇಲ್ಲಿ ರವಿ ಹೊರದಲ್ಲಿ ಕೆಲವು ದಿನಗಳಲ್ಲಿ ವಿಭಿನ್ನವಾದಂತಹ ಫಲಿತಾಂಶಗಳು ಬರುತ್ತೆ. ಅಂದರೆ ರವಿಯ ಕಾಲಹೊರೆಯಲ್ಲಿ ಮನಕ್ಲೇಶ ಉಂಟಾಗುತ್ತೆ. ಇನ್ನು ಚಂದ್ರ ಕಾಲಹೊರೆಯಲ್ಲಿ ಸಂಪತ್ ಪ್ರಾಪ್ತಿಯಾಗುತ್ತೆ. ಇನ್ನು ಕುಜ ಹೊರೆಯಲ್ಲಿ ಶೋಕ ಅಥವಾ ರೋಗಗಳು ಉಂಟಾಗುವಂಥದ್ದು. ಬುಧ ಕಾಲ ಹೊರೆಯಲ್ಲಿ ವಿದ್ಯೆ ಪ್ರಾಪ್ತಿಯಾಗುತ್ತೆ, ಜ್ಞಾನ ಸಂಪಾದನೆ ಆಗುತ್ತೆ. ಇನ್ನು ಗುರು ಹೊರೆಯ ಕಾಲದಲ್ಲಿ ಸರ್ವ ಸಂಪತ್ತುಗಳು ಕೂಡ ಲಭ್ಯವಾಗುತ್ತೆ. ಹಾಗೆ ಶುಕ್ರ ಕಾಲ ಹೊರೆಯಲ್ಲಿ ಸ್ತ್ರೀ ಸುಖ ಪ್ರಾಪ್ತಿಯಾಗುತ್ತೆ. ಇನ್ನು ಶನಿ ಕಾಲ ಹೊರೆಯಲ್ಲಿ ಧನನಾಶ ಉಂಟಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಯಾ ಕಾಲ ಹೊರ ಕಾಲದಲ್ಲಿ ದಿನದ ಫಲ ಈ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಜಾತಕದಲ್ಲಿ ಶನಿ ಉತ್ತಮವಾದರೆ, ಯೋಗಕಾರಕನಾಗಿದ್ದರೆ ಆ ದಿನ ಧನನಾಶ ಉಂಟಾಗಲ್ಲ. ನೋಡಿ, ಕೆಲವು ದಿನ ಈ ಶನಿ ಹೊರ ಕೂಡ ಬಹಳ ಚೆನ್ನಾಗಿದೆ ಅಂತ ಹೇಳುವಂಥದ್ದು. ಉದಾಹರಣೆಗೆ ಈ ದಿನ ಯಾವುದೇ ಕೆಲಸಗಳನ್ನು ಈ ಶನಿ ಹೊರದಲ್ಲಿ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಿದ್ರೆ ಅತ್ಯುತ್ತಮ ಫಲ ಸಿಕ್ಕತ್ತೆ. ಹಾಗೆ ಜಾತಕದಲ್ಲಿ ಶುಕ್ರ ದುರ್ಬಲನಾಗಿದ್ದರೆ ಶುಕ್ರ ಕಾಲ ಹೊರೆಯಲ್ಲಿ ಶುಕ್ರನ ಕಾರಕತ್ವಗಳಿಗೆ ಪೆಟ್ಟು ಬೀಳುತ್ತೆ. ಇನ್ನು ಬಲಿಷ್ಠ ಗುರು ಜಾತಕದಲ್ಲಿದ್ದರೆ ದಿನದ ಗುರು ಹೊರೆಯಲ್ಲಿ ಸಭೆ ಸಮಾರಂಭಗಳಲ್ಲಿ ಅಧ್ಯಕ್ಷನಾಗುವಂಥದ್ದು ಅಥವಾ ಒಂದು ತಂಡವನ್ನು ಮುನ್ನಡೆಸುವಂಥದ್ದು, ಕೆಲವರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಒಳ್ಳೆಯ ಯೋಗ ಅವರಿಗೆ ಕೂಡಿ ಬರುತ್ತೆ. ಒಟ್ಟಿನಲ್ಲಿ ಒಳ್ಳೆಯ ಫಲಗಳು ಲಭಿಸುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳುವಂಥವರು ಈ ಹೊರಗಳು ಕೂಡ ಉಪಯೋಗಕ್ಕೆ ಬರುತ್ತೆ. ಯಾಕೆಂದರೆ ಕೆಲವರು ಜ್ಯೋತಿಷ್ಯವನ್ನು ಕೇಳಲಿಕ್ಕೆ ಬರುವಂಥ ಸಮಯವನ್ನು ಇಲ್ಲಿ ನಾವು ನೋಡ್ಕೊಳ್ಬೇಕು. ಕೆಲವರು ಪ್ರಶ್ನೆಯನ್ನು ಮಾಡ್ತಾರೆ. ಯಾವ ಹೊರೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾದ್ರೆ, ಯಾವ ಪ್ರಶ್ನೆಯನ್ನು ಕೇಳಲಿಕ್ಕೆ ಅವರು ಬಂದಿದ್ದಾರೆ ಅನ್ನುವಂಥದ್ದನ್ನು ಮೊದಲೇ ನಾವು ನಿಖರವಾಗಿ ತಿಳ್ಕೊಳ್ಳಿಕ್ಕೆ ಈ ಹೊರ ನಮಗೆ ಉಪಯೋಗಕ್ಕೆ ಬರುತ್ತೆ. ಇಲ್ಲಿ ರವಿ ಹೊರದಲ್ಲಿ ಯಾರಾದರೂ ಪ್ರಶ್ನೆ ಕೇಳಲಿಕ್ಕೆ ಬಂದರೆ ಅಥವಾ ಪ್ರಶ್ನೆಯನ್ನು ಎತ್ತಿದರೆ ಅವರು ರಾಜಕಾರಣದ ಬಗ್ಗೆ ಅಥವಾ ಅವರ ಉದ್ಯೋಗದ ಬಗ್ಗೆ ಅಥವಾ ಅವರ ಅಧಿಕಾರ, ಇನ್ನು ವರ್ಗಾವಣೆ, ಬಡ್ತಿ ಇತ್ಯಾದಿ ವಿಚಾರಗಳ ಬಗ್ಗೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿ ಊಹೆ ಮಾಡ್ಬೋದು. ಇನ್ನು ಚಂದ್ರ ಹೊರೆಯಲ್ಲಿ ಏನಾದರೂ ಆ ಪ್ರಶ್ನೆ ಕೇಳುವಂಥವ್ರು ಬಂದರೆ ಅವರು ಹೆಣ್ಣಿನ ವಿವಾಹ ಸಂಬಂಧವಾದಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಾಂದರೆ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಹಾಗೆ ಬಾವಿ ತೋಡುವಂಥದ್ದು, ಬೋರ್ವೆಲ್ಲನ್ನು ತೋಡಿಸುವಂಥದ್ದು, ನೀರಿನ ಬಗ್ಗೆ ವ್ಯವಹಾರ ಅಥವಾ ವ್ಯಾಪಾರ ಮಾಡುವಂಥವ್ರು, ಇನ್ನು ಹೋಟೆಲ್ ಸಂಬಂಧವಾಗಿ ಈ ಒಂದು ವಿಚಾರಗಳಲ್ಲಿ ಯಾವುದೇ ತಂಟೆ ತಕರಾರುಗಳಿದ್ದರೆ ಅದರ ಬಗ್ಗೆ ಕೇಳಲಿಕ್ಕೆ ಚಂದ್ರ ಹೋರದಲ್ಲಿ ಬರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಕುಜ ಹೋರದಲ್ಲಿ ಯಾರಾದರೂ ಪ್ರಶ್ನೆ ಕೇಳಲಿಕ್ಕೆ ಬಂದರೆ ಅವರು ಸಾಮಾನ್ಯವಾಗಿ ಕೇಳುವಂಥದ್ದು ಆಸ್ತಿಯ ಬಗ್ಗೆ
ಆಸ್ತಿ ವಿವಾದದ ಬಗ್ಗೆ, ಭೂಮಿ ಖರೀದಿ ಬಗ್ಗೆ, ಮನೆ ಕಟ್ಟುವ ಯೋಗದ ಬಗ್ಗೆ, ನಿವೇಶನ ಖರೀದಿ ಆಗ್ಬೋದು, ಮಾರಾಟ ಆಗ್ಬೋದು, ಇದ್ರ ಬಗ್ಗೆ ಕೇಳ್ತಾರೆ. ಮತ್ತು ಅಣ್ಣ ತಮ್ಮಂದಿರ ಜಗಳದ ಬಗ್ಗೆ, ಮನಸ್ತಾಪಗಳ ಬಗ್ಗೆ, ಕೋರ್ಟು, ನ್ಯಾಯಾಲಯ ಇತ್ಯಾದಿ ಪ್ರಕರಣಗಳ ಬಗ್ಗೆ ಈ ಕುಜ ಹೋರಾದಲ್ಲಿ ಏನಾದರೂ ಬಂದರೆ ಅಂಥದ್ದು ಸಾಮಾನ್ಯವಾಗಿ ಈ ಪ್ರಶ್ನೆಗಳೇ ಇರುತ್ತೆ. ಇನ್ನು ಕೆಲವರು ಬುಧ ಹೋರಾದಲ್ಲಿ ಬಂದು ಪ್ರಶ್ನೆಯನ್ನು ಕೇಳ್ತಾರೆ. ಅವರು ವ್ಯಾಪಾರ, ವ್ಯವಹಾರ, ಉದ್ಯೋಗ, ಅಲ್ಲಿ ಎಲ್ಲಿ ನಷ್ಟ ಆಗ್ತಿದೆ, ವ್ಯಾಪಾರವನ್ನು ಯಾವಾಗ ಪ್ರಾರಂಭ ಮಾಡ್ಬೋದು, ಎಲ್ಲಿ ವಿಸ್ತರಣೆ ಮಾಡ್ಬೋದು, ಸಾಲ ಸೋಲದ ಬಗ್ಗೆ, ಬ್ಯಾಂಕಿನಲ್ಲಿ ಸಿಕ್ಕುವಂಥ ಸಾಲದ ಬಗ್ಗೆ, ಕೊಟ್ಟ ಹಣ ವಾಪಸ್ಸು ಬರ್ತಾ ಇಲ್ಲ, ಅದನ್ನು ವಸೂಲಿ ಮಾಡುವಂಥದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ, ಉದ್ಯೋಗದ ಬಗ್ಗೆ, ಇದಕ್ಕೆ ಸಂಬಂಧಪಟ್ಟಂತಹ ಈ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಆ ಬುಧ ಹೋರಾದಲ್ಲಿ ಅವರು ಸಾಮಾನ್ಯವಾಗಿ ಕೇಳ್ತಾರೆ. ಇನ್ನು ಗುರು ಹೋರಾದಲ್ಲಿ ಏನಾದರೂ ಪ್ರಶ್ನೆ ಕೇಳುವಂಥವ್ರು ಬಂದರೆ, ಅಥವಾ ನಿಮಗೇನಾದರೂ ಪ್ರಶ್ನೆ ಗುರು ಹೋರಾದಲ್ಲಿ ಏನಾದರೂ ಬಂದಿದ್ದರೆ, ಅವರು ಸಾಮಾನ್ಯವಾಗಿ ಕೇಳುವಂಥದ್ದು ಧಾರ್ಮಿಕ ವಿಚಾರಗಳ ಬಗ್ಗೆ, ದೇವರ ಪೂಜೆ ಬಗ್ಗೆ, ಯಜ್ಞ ಯಾಗಾದಿಗಳ ಬಗ್ಗೆ, ಇನ್ನು ಯೋಗಾಭ್ಯಾಸ, ಧ್ಯಾನ ಇವುಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ಬೋದು, ನವಗ್ರಹ ಹೋಮ ಸಂಬಂಧಪಟ್ಟಿರುವಂಥದ್ದು, ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳು ಯಾಕೆ ಆಗ್ತಾ ಇಲ್ಲ, ಯಾವಾಗ ಗುರುಬಲ ಇರುತ್ತೆ, ಹಾಗೆ ಈ ಶುಭ ಕಾರ್ಯಗಳನ್ನು ಮಾಡುವಂಥ ಬಗೆ ಹೇಗೆ, ಅದಕ್ಕೆ ಪರಿಹಾರ ಏನು, ಯಂತ್ರ ಮಂತ್ರ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಗುರು ಹೋರಾದಲ್ಲಿ ಬಂದವರು ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಶುಕ್ರ ಹೋರಾದಲ್ಲಿ ಯಾರಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಆ ಪ್ರಶ್ನೆಗಳು ಸಾಮಾನ್ಯವಾಗಿ ವಿವಾಹದ ಬಗ್ಗೆ ಇರುತ್ತೆ. ವಧುವರರ ಬಗ್ಗೆ, ವಿವಾಹ, ದಾಂಪತ್ಯ ಇತ್ಯಾದಿ ಪ್ರಕರಣಗಳ ಬಗ್ಗೆ, ದಾಂಪತ್ಯದಲ್ಲಿ ಇದ್ದಂತಹ ತೊಂದರೆಗಳು, ಸಮಸ್ಯೆಗಳ ಬಗ್ಗೆ, ಹೊಸ ವ್ಯಾಪಾರದ ಬಗ್ಗೆ, ವಧುವರರ ಬಗ್ಗೆ, ಇನ್ನು ನಿಶ್ಚಿತಾರ್ಥ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವರು ಶುಕ್ರ ಹೋರಾದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನುವಂಥ ಒಂದು ವಿಚಾರ. ಇನ್ನು ಶನಿ ಹೋರಾದಲ್ಲಿ ಏನಾದರೂ ಯಾರಾದರೂ ಬಂದು ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವರ ಪ್ರಶ್ನೆ ಈ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಭೂಮಿಯ ವ್ಯವಹಾರಗಳಿರ್ಬೋದು, ಅಲ್ಲಿ ತಂಟೆ ತಕರಾರುಗಳೇನಾದರೂ ಇದ್ದರೆ ಈ ಭೂಮಿಯನ್ನು ಕ್ರಯ ವಿಕ್ರಯ ಮಾಡುವಂಥದ್ದು, ಅಂದರೆ ಇದರಲ್ಲಿ ಸೈಟು, ಮನೆ, ಜಮೀನು ಇತ್ಯಾದಿಗಳು ಸೇರ್ಪಡೆ ಆಗಿರುವಂಥದ್ದು, ಇನ್ನು ಹೊಸ ಮನೆ ಖರೀದಿ ಇರ್ಬೋದು, ಹಾಗೆ ಸೇವಕರನ್ನು ಇಟ್ಟುಕೊಂಡು ಕೆಲವೊಂದು ವ್ಯಾಪಾರ ವ್ಯವಹಾರಗಳನ್ನು ಅಥವಾ ಒಂದು ಫ್ಯಾಕ್ಟ್ರಿಯನ್ನು ನಡೆಸುವಂಥದ್ರ ಬಗ್ಗೆ ಆಗ್ಬೋದು, ಉಪಕರಣಗಳನ್ನು ಖರೀದಿ ಮಾಡುವಂಥ ಬಗ್ಗೆ, ಹಾಗೆ ವಾಹನ ಖರೀದಿ ಇರ್ಬೋದು ಅಥವಾ ವಾಹನಗಳ ಮಾರಾಟ ಇರ್ಬೋದು, ಇಂಥದ್ರ ಬಗ್ಗೆ ಸಾಮಾನ್ಯವಾಗಿ ಪ್ರಶ್ನೆಗಳಿರುತ್ತೆ. ಹಾಗಾಗಿ ಬಂಧುಗಳೇ, ಈ ಹೊರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಪರಿಗಣಿಸಬೇಕಾಗಿರುವಂಥದ್ದು. ಏಕೆಂದರೆ ಆ ಹೊರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಪ್ರಸ್ತಾಪಕ್ಕೆ ಬರುತ್ತೆ, ಅದಕ್ಕೆ ಪರಿಹಾರಗಳನ್ನು ಕೂಡ ಸೂಚಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಿರ್ದಿಷ್ಟ ಹೊರದಲ್ಲಿ ನಿರ್ದಿಷ್ಟ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಹೊರದ ವಿವರಗಳನ್ನು ಕೇಳಿಸ್ಕೊಳ್ಳಿ, ಅದನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಹಾಗೆ ಈ ದಿನದ ವಿಶೇಷತೆಯನ್ನು ಹೊಂದಿರುವಂತಹ ಕಾಲಭೈರವ ಜಯಂತಿಯ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಕಾಲ ಅಂತ ಹೇಳಿದ್ರೆ ಸಮಯ, ಭೈರವ ಅಂತ ಹೇಳಿದ್ರೆ ಈಶ್ವರನ ಆಕ್ರಮಣಕಾರಿ ರೂಪ ಆಗಿರುವಂಥದ್ದು. ಹಾಗಾಗಿನೇ ನಮ್ಮ ಕಾಲ ನಿಯಂತ್ರಕನೇ ಕಾಲಭೈರವ. ಹಾಗಾಗಿ ಕಾಲಭೈರವನ ಬಗ್ಗೆ ಸಾಮಾನ್ಯವಾಗಿ ಸಾಕಷ್ಟು ಮಾಹಿತಿಗಳು ಗೊತ್ತಿರಲ್ಲ. ಆದರೆ ಯಾರು ಇಂಥ ಮಾಹಿತಿಯನ್ನು ಗ್ರಹಿಸ್ತಾರೆ, ಕಾಲಭೈರವನನ್ನು ಸ್ಮರಣೆ ಮಾಡ್ತಾರೆ, ಅಂಥವ್ರಿಗೆ ದುಷ್ಟ ಶಕ್ತಿಗಳ ಕಾಟ ಇರಲ್ಲ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥ ಒಂದು ಕಿವಿ ಮಾತು. ಹಾಗಾಗಿ ಈ ಕಾಲಭೈರವನನ್ನು ಪೂಜೆ ಮಾಡೋದ್ರಿಂದ ಯಾವ ಯಾವ ಪ್ರಯೋಜನಗಳಾಗುತ್ತೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಹಾಗೆ ಈ ಭೈರವ ಭಗವಾನ್ ಶಿವನ ಆಕ್ರಮಣಕಾರಿ ರೂಪ ಅಂತ ಹೇಳಿದ್ವಿ. ಏಕೆ ಅಂತ ಹೇಳಿದ್ರೆ ಭೈರವ ದುಷ್ಟರನ್ನು ನಿರ್ಮೂಲನೆ ಮಾಡಲಿಕ್ಕೆ, ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡಲಿಕ್ಕೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಜನ್ಮ ತಾಳಿದಂಥವನು. ಇವನು ಅವತಾರ ತಾಳಿದಂತಹ ಒಂದು ಬಗೆ ಇದು. ಒಟ್ಟಾರೆ 64 ಭೈರವರಿದ್ದಾರೆ. ಅದರಲ್ಲಿ ಈ ಕಾಲಭೈರವ ಕೂಡ ಒಬ್ಬರು. ಇಲ್ಲಿ ಪ್ರತಿಯೊಂದು ಭೈರವರು ಕೂಡ ವಿಭಿನ್ನ ದಿಕ್ಕನ್ನು ನಿಯಂತ್ರಣ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿ 64 ಭೈರವರಲ್ಲಿ ಕಾಲಭೈರವ ಬಹಳ ಪ್ರಮುಖನಾಗಿರುವಂಥವನು. ಇನ್ನು ಕಾಲಭೈರವ ಎಲ್ಲ ಭೈರವರನ್ನು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಕಾಲಭೈರವನ ರೂಪವನ್ನು ನಾವು ಚಿತ್ರಿಸ್ಕೊಳ್ಬೇಕು.
ಹೇಗಿದೆ ಅಂತ ಹೇಳಿದ್ರೆ, ಕಾಲಭೈರವ ಗಾಢವಾದ ಬಣ್ಣವನ್ನು ಹೊಂದಿರ್ತಾನೆ, ಉಗ್ರವಾದ ಮುಖ ಇರುತ್ತೆ, 3 ಕಣ್ಣುಗಳಿರುತ್ತೆ, ತಲೆಯ ಬುರುಡೆ ಮತ್ತು ಹಾವಿನ ಹಾರವನ್ನು ಧರಿಸ್ಕೊಂಡಿರುವಂಥವನು, ಮತ್ತು ತಲೆಯ ಮೇಲೆ ಅರ್ಧ ಚಂದ್ರನನ್ನು ಇಟ್ಕೊಂಡಿರ್ತಾನೆ, ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡಿದಿರ್ತಾನೆ, ಕಪ್ಪು ಬಣ್ಣದ ನಾಯಿಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿರ್ತಾನೆ. ಹಾಗಾಗಿ ಈ ಕಾಲಭೈರವ, ಕಾಲ ಅಂದರೆ ಸಮಯವನ್ನು ಸೂಚಿಸುವಂಥವನು, ಅವನು ಸಮಯರಹಿತ ಕಾಲಘಟ್ಟವನ್ನು ಸೂಚಿಸುವಂಥವನಾಗಿದ್ದಾನೆ. ಪ್ರತಿಯೊಂದು ಜೀವಿಯ ಭವಿಷ್ಯವನ್ನು ತಿಳಿದಿರುವಂಥವನೇ ಕಾಲಭೈರವ. ಹಾಗೆ ಈ ಸಮಯವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಕಾಲಕ್ಕೆ ಏನಾಗಬೇಕು ಅನ್ನುವಂಥದ್ದನ್ನೇ ಈ ಕಾಲಭೈರವ ನಿರ್ಧರಿಸುವಂಥವನು. ಹಾಗಾಗಿನೇ ಈ ಕಾಲಭೈರವನ ಹಿಂದೆ ಸಾಮಾನ್ಯವಾಗಿ ಇರುವಂಥ ಕಪ್ಪು ನಾಯಿಯ ಬಗ್ಗೆ ಕೂಡ ವಿಶೇಷವಾಗಿ ಹೇಳ್ತಾರೆ. ಆದ್ದರಿಂದಲೇ ಈ ಶನಿ ದೋಷ ಇರುವಂಥವ್ರು, ಶನಿ ಕಾಟ ಇರುವಂಥವರು ಕಪ್ಪು ನಾಯಿಗೆ ಆಹಾರವನ್ನು ಕೊಡಿ, ಕಾಗೆಗಳಿಗೆ ಆಹಾರ ಹಾಕಿ, ಇರುವೆಗಳಿಗೆ, ಅದರಲ್ಲೂ ಕಪ್ಪು ಇರುವೆಗಳಿಗೆ ನೀವು ಸಕ್ಕರೆಯನ್ನು ಅಥವಾ ರವೆಯನ್ನು ಹಾಕಿ ಅನ್ನುವಂಥ ವಿಚಾರಗಳೇನಿದೆ ಈ ಒಂದು ಕಾರಣಕ್ಕಾಗಿಯೇ. ಇನ್ನು ಈ ಕಾಲಭೈರವ ಸೃಷ್ಟಿಯ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಇವರಿಬ್ಬರಲ್ಲಿ ಯಾರು ಪ್ರಬಲರು ಅನ್ನುವಂಥ ಚರ್ಚೆಗೆ ಒಂದು ವೇದಿಕೆ ಸಿದ್ಧ ಆಗುತ್ತೆ. ಹಾಗಾಗಿ ಅವರಿಬ್ಬರು ಕೂಡ ಒಂದು ಚರ್ಚೆಗೆ ಒಳಗಾಗ್ತಾರೆ. ಇವರಿಬ್ಬರ ನಡುವಿನ ದ್ವಂದ್ವತೆಯನ್ನು ನಿವಾರಣೆ ಮಾಡಲಿಕ್ಕೆ ಶಿವ ಬ್ರಹ್ಮಾಂಡವನ್ನು ಮೀರಿ ಒಂದು ವಿಸ್ತರಿಸಿದ ಬೆಳಕಿನ ಬೃಹತ್ ಸ್ತಂಭವಾಗಿ ಹೊರಹೊಮ್ತಾನೆ. ಆ ಕಂಬದ ಅಂತ್ಯವನ್ನು ಯಾರು ಮೊದಲು ನೋಡ್ತಾರೋ ಅವರೇ ಅತ್ಯಂತ ಪ್ರಭಾವಶಾಲಿ ಅಂತ ಹೇಳಿ ಶಿವ ಇವರಿಬ್ಬರಿಗೂ ಕೂಡ ಒಂದು ಷರತ್ತನ್ನು ವಿಧಿಸ್ತಾನೆ. ಇಲ್ಲಿ ಪುರಾಣವನ್ನೇ ಅನುಸರಿಸಿ ಭಗವಾನ್ ವಿಷ್ಣು ಕಾಡು ಹಂದಿಯ ರೂಪವನ್ನು ಧರಿಸಿ ಸ್ತಂಭದ ಕೆಳಭಾಗದಲ್ಲಿ ಇರುವಂಥ ಅಂತ್ಯವನ್ನು ಹುಡುಕ್ಲಿಕ್ಕೆ ಸ್ತಂಭದ ಕೆಳಭಾಗಕ್ಕೆ ಹೊರಡ್ತಾನೆ. ಅಂದರೆ ಆ ತುದಿಯನ್ನು ನೋಡಬೇಕು. ಅದಕ್ಕಾಗಿ ವಿಷ್ಣು ಭೂಮಿಯ ಒಳಗೆ ಆ ಭೂಮಿಯನ್ನು ಕೊರೆದು ಕಾಡು ಹಂದಿಯ ರೂಪವನ್ನು ಧರಿಸಿ ತಳಭಾಗಕ್ಕೆ ಹೋಗ್ತಾನೆ. ಆದರೆ ವಿಷ್ಣುವಿಗೆ ಅಂತ್ಯವನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು ಕಡೆ ಬ್ರಹ್ಮ ಹಂಸದ ರೂಪವನ್ನು ಧರಿಸಿ ಹೊಳೆಯುವ ಸ್ತಂಭದ ಮೇಲ್ಭಾಗದಲ್ಲಿರುವಂಥ ಅಂತ್ಯವನ್ನು ನೋಡಲಿಕ್ಕೆ ಹೋಗ್ತಾನೆ. ಅಲ್ಲಿ ಬ್ರಹ್ಮನಿಗೂ ಕೂಡ ಆ ಸ್ತಂಭದ ಅಂತ್ಯ ಸಿಕ್ಕಲ್ಲ. ಆದರೆ ಬ್ರಹ್ಮ ಒಂದು ಹೂವನ್ನು ಹಿಡ್ಕೊಂಡು ನೀರಿನಿಂದ ಮೇಲಕ್ಕೆ ಬಂದು ನಾನು ಸ್ತಂಭದ ಅಂತ್ಯವನ್ನು ನೋಡಿದ್ದೇನೆ, ನಾನೇ ಶ್ರೇಷ್ಠ ಅಂತ ಹೇಳಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಬ್ರಹ್ಮ ಹೇಳಿರುವಂಥ ಮಾತುಗಳು ಸುಳ್ಳು ಅನ್ನುವಂಥದ್ದು ಶಿವನಿಗೆ ಗೊತ್ತಾಗುತ್ತೆ. ಹಾಗಾಗಿನೇ ಶಿವ ಕೋಪಗೊಂಡು ತನ್ನ 3ನೇ ಕಣ್ಣಿನಿಂದ ಭೈರವನನ್ನು ಸೃಷ್ಟಿ ಮಾಡಿಬಿಡ್ತಾನೆ. ಆ ಉಗ್ರ ರೂಪದಲ್ಲಿದ್ದಂಥ ಭೈರವ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸ್ಬಿಡ್ತಾನೆ. ನಂತರ ಬ್ರಹ್ಮ ತಾನು ಹೇಳಿದ ಸುಳ್ಳಿಗೆ ಪ್ರಾಯಶ್ಚಿತ್ತವನ್ನು ಕೋರ್ಕೊಳ್ತಾನೆ. ಬ್ರಹ್ಮನಿಗೆ 5 ಮುಖಗಳಿತ್ತು. ಒಂದು ಮುಖ ಇಲ್ಲಿ ಕಡಿದಿದ್ದರಿಂದ ಚತುರ್ಮುಖನಾದ, 4 ಮುಖಗಳು ಅಂದಿನಿಂದ ಬ್ರಹ್ಮನಿಗೆ ಪ್ರಾಪ್ತಿಯಾಯಿತು ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಇಲ್ಲಿ ಆ ಬ್ರಹ್ಮನ ದೇಹದಿಂದ ಬೇರ್ಪಟ್ಟಂತಹ ತಲೆ ಬುರುಡೆ ಏನಾಗಿದೆ ಅದು ಭೈರವನ ಕೈಗೆ ಅಂಟಿಕೊಂಡ್ಬಿಡತ್ತೆ. ಇದೇ ಮುಂದೆ ಬ್ರಹ್ಮಹತ್ಯ ದೋಷಕ್ಕೆ ಮುಖ್ಯ ಕಾರಣವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅವನ ಕೈಗೆ ಅಂಟಿಕೊಂಡಂತಹ ತಲೆಯನ್ನು ತೆಗಿಲಿಕ್ಕೆ ಭೈರವ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡ್ತಾನೆ. ಎಷ್ಟು ಕೈ ಕೊಡವಿದ್ರೂ ಕೂಡ ಆ ಒಂದು ಕಪಾಲ ಏನಿದೆ ಅಥವಾ ಆ ಬ್ರಹ್ಮನ ತಲೆ ಬುರುಡೆ ಕೆಳಗೆ ಬೀಳಲ್ಲ. ಆಗ ಆ ಭೈರವ ಬ್ರಹ್ಮನ ತಲೆಯನ್ನೇ ಕೈಯಲ್ಲಿಟ್ಕೊಂಡು ಭಿಕ್ಷೆಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗೆ ಭಗವಾನ್ ವಿಷ್ಣು ಮತ್ತೆ ಆತನ ಪತ್ನಿ ಲಕ್ಷ್ಮೀದೇವಿ ಆಹಾರವನ್ನ ತಲೆ ಬುರುಡೆಯಲ್ಲಿ ತುಂಬಿಸ್ತಾರೆ. ಅದೇ ಭಿಕ್ಷಾ ಪಾತ್ರೆ ಆಗ್ಬಿಡುತ್ತೆ ಭೈರವನಿಗೆ. ಆಗ ತಲೆ ಬುರುಡೆ ಭೈರವನ ಕೈಯಿಂದ ಕೆಳಗೆ ಬಿದ್ದು ಅವನಿಗಿದ್ದಂತಹ ಬ್ರಹ್ಮಹತ್ಯ ದೋಷ ನಿವಾರಣೆ ಆಗತ್ತೆ. ಆ ಕಾರಣಕ್ಕಾಗಿ ಭೈರವನನ್ನ ಶಿವನ ಅಲೆದಾಡುವ ರೂಪ ಅಂತ ಹೇಳಿ ಕರೆದಿರುವಂಥದ್ದು ಈ ಕಾರಣಕ್ಕಾಗಿನೇ. ಇನ್ನು ಈ ಕಾಲಭೈರವನಿಗೆ ಅಲ್ಲಿ ಬ್ರಹ್ಮಹತ್ಯ ದೋಷದ ನಿವಾರಣೆಯಾಗುತ್ತೆ. ಹಾಗೆ ಕಾಲಭೈರವನಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ವಿಷ್ಣುವಿನ ಸೂಚನೆಯಾಗಿರುತ್ತೆ. ಅದರಂತೆ ಯಾರು ಕಾಲಭೈರವನನ್ನ ಆರಾಧನೆ ಮಾಡ್ತಾರೆ ಅವರು ಉತ್ತಮ ಸಮಯ ನಿರ್ವಹಣಾ ಕೌಶಲ್ಯವನ್ನ ಹೊಂದಿರ್ತಾರೆ. ಮತ್ತೆ ಅವರ ಪ್ರಯತ್ನಗಳಲ್ಲಿ ಸಮಯೋಚಿತವಾದಂತಹ ಯಶಸ್ಸನ್ನು ಪಡ್ಕೊಳ್ತಾರೆ. ಕೆಲವರು ನೋಡಿ ಶಿಸ್ತಿನ ಸಿಪಾಯಿಗಳು, ಸಮಯ ಪ್ರಜ್ಞೆ, ಟೈಮ್ ಸೆನ್ಸ್ ಅನ್ನುವಂಥದ್ದು ಬಹಳ ಅಕ್ಯುರೇಟ್ ಆಗಿರುತ್ತೆ. 100ಕ್ಕೆ 100ರಷ್ಟು ಸರಿ ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡುವಂಥದ್ದಾಗಲಿ, ಸಭೆ ಸಮಾರಂಭಗಳಿಗೆ ಹೋಗುವಂಥದ್ದು, ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರಿಗಿಂತ ಮೊದಲೇ ಅವರೇ ರೆಡಿಯಾಗಿ ಕುಳಿತಿರ್ತಾರೆ. ಯಾಕೆಂದರೆ ಸಮಯ ಪಾಲನೆ ಬಹಳ ಮುಖ್ಯವಾಗಿ ಅವರಿಗೆ ಗಮನಕ್ಕೆ ಬಂದಿರುತ್ತೆ. ಅದು ಕಾಲಭೈರವನ ಅವರ ಪರವಾಗಿ ನಿಂತಿದ್ದಾನೆ ಅನ್ನುವಂಥದ್ದನ್ನು ಇದು ಸೂಚಿಸುತ್ತೆ. ಹಾಗೆ ನಿಮ್ಮ ಕೆಟ್ಟ ಸಮಯವನ್ನು
ಉತ್ತಮ ಸಮಯಕ್ಕೆ ಬದಲಾಯಿಸಬಹುದು, ನಿಮ್ಮ ಹಣೆ ಬರವನ್ನೇ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಕಾಲಭೈರವನಿಗೆ ಮಾತ್ರ ಗೊತ್ತು. ಕಾಲಭೈರವ ಮಾತ್ರ ನಮ್ಮ ಹಣೆ ಬರವನ್ನು ಬದಲಾಯಿಸುವಂಥವನು. ಹಾಗಾಗಿ ನ್ಯಾರೋ ಎಸ್ಕೇಪ್ ಅಂತ ಹೇಳ್ತೀವಿ. ಇನ್ನೇನು ಅಪಘಾತ ಆಯಿತು, ಆಘಾತ ಆಯಿತು, ಆದರೆ ಇದ್ದಕ್ಕಿದ್ದಾಗಿ ಎಲ್ಲ ಒಂದು ಕೂದಲೆಳೆ ಅಂತರದಲ್ಲಿ ಅವರು ಜೀವ ಉಳಿಸ್ಕೊಂಡ್ರು ಅನ್ನುವಂಥದ್ದಕ್ಕೆ ಕಾಲಭೈರವ ಅಲ್ಲಿ ನಿಂತಿರ್ತಾನೆ. ಅವನೇ ಆ ಜೀವವನ್ನು ರಕ್ಷಣೆ ಮಾಡಿರ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಧರ್ಮಗ್ರಂಥಗಳ ಪ್ರಕಾರ ಕಾಲಭೈರವನನ್ನು ಪೂಜೆ ಮಾಡೋದ್ರಿಂದ ನಾವು ಮಾಡಿರುವಂಥ ಕೆಟ್ಟ ಕರ್ಮಗಳು, ಅದರ ಫಲಗಳು ನಿವಾರಣೆಯಾಗುತ್ತೆ, ಸಾವಿನ ಭಯ ಹೋಗುತ್ತೆ. ನಾವು ಮಾಡಿರುವಂಥ ಸಾಲದ ಒತ್ತಡಗಳು, ಆರ್ಥಿಕ ಸ್ಥಿತಿ ಇದನ್ನು ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಕಾಲಭೈರವನನ್ನು ಶನಿ ಆಳ್ತಾನೆ ಅನ್ನುವಂಥದ್ದು. ಆದ್ದರಿಂದ ಶನಿವಾರ ಯಾರು ಭೈರವನಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೋ ಅವರು ಕೆಟ್ಟ ಗ್ರಹದ ದುಷ್ಪರಿಣಾಮಗಳಿಂದ ಪರಿಹಾರವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ನೀವು ಮನೆಯಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯಬೇಕು, ಧನಾಕರ್ಷಣೆ ಆಗಬೇಕು, ನಿಮ್ಮ ಚಿನ್ನ ಆಗಲಿ, ಒಡವೆ ವಸ್ತ್ರಗಳಾಗಲಿ, ಭೂಮಿ ಸಂಪತ್ತು ಇತ್ಯಾದಿಗಳು ನಿಮ್ಮನ್ನು ಆಕರ್ಷಿಸಿ ಬರಬೇಕು. ಅದಕ್ಕಾಗಿಯೇ ಸ್ವರ್ಣ ಭೈರವನನ್ನು ಪೂಜೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಭೈರವನ ಈ ಸರ್ವೋಚ್ಚ ರೂಪವನ್ನು ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಹಣಕಾಸಿನ ಸಮಸ್ಯೆಗಳು ಇರಲ್ಲ, ಸಮೃದ್ಧಿ ಸಿಕ್ಕತ್ತೆ, ಲೌಕಿಕ ಸೌಕರ್ಯಗಳು ಸಿಕ್ಕತ್ತೆ. ಹಾಗೆ ತೃಪ್ತಿಕರವಾದಂಥ ಆನಂದಕರವಾದಂಥ ಜೀವನವನ್ನು ನಡೆಸಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಅದೃಷ್ಟವನ್ನ ನಮ್ಮದನ್ನಾಗಿಸ್ಕೊಳ್ಳಿಕ್ಕೆ, ನಮ್ಮ ಬದುಕನ್ನು ಸಮೃದ್ಧಿಗೊಳಿಸಲಿಕ್ಕೆ ಈ ಕಾಲಭೈರವನ ಪೂಜೆಯನ್ನು ಮಾಡಬೇಕು. ಇದರಿಂದ ಹೊಸ ಹೊಸ ಅವಕಾಶಗಳು ಬರುತ್ತೆ, ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮಲ್ಲಿರುವಂಥ ಒಂದು ಪ್ರತಿಭೆಗೆ ತಕ್ಕ ಸ್ಥಾನಮಾನ ನಮಗೆ ಸಿಕ್ಕತ್ತೆ, ಗೌರವ ಸಿಕ್ಕತ್ತೆ, ಆರ್ಥಿಕ ಸ್ಥಿರತೆ ಪ್ರಾಪ್ತಿಯಾಗತ್ತೆ. ಹಾಗಾಗಿನೇ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿಕ್ಕೆ ಈ ಕಾಲಭೈರವ ನಮಗೆ ಸಹಾಯಕನಾಗಿ ನಿಲ್ತಾನೆ, ಮಾರ್ಗದರ್ಶಕನಾಗಿ ನಿಲ್ತಾನೆ, ರಕ್ಷಕನಾಗಿ ನಿಲ್ತಾನೆ. ಆದ್ರಿಂದಲೇ ಪ್ರತಿದಿನ ಕಾಲಭೈರವನನ್ನ ಸ್ಮರಣೆ ಮಾಡಿಕೊಳ್ಬೇಕು. ಅದರಲ್ಲೂ ಮುಖ್ಯವಾಗಿ ನಮ್ಮ ಕಾಲವನ್ನ, ನಮ್ಮ ಸಮಯವನ್ನ, ನಮ್ಮ ಒಂದು ಅದೃಷ್ಟವನ್ನು ನಿಯಂತ್ರಿಸುವಂಥ ದೇವರಾಗಿರೋದ್ರಿಂದ ನಾವು ಪ್ರತಿನಿತ್ಯದ ಕೆಲಸದ ಆರಂಭದಲ್ಲಿ ಕಾಲಭೈರವನನ್ನ ಸ್ಮರಣೆ ಮಾಡ್ತಾ ಮುಂದುವರಿಸಿದ್ರೆ ಖಂಡಿತ ಒಳ್ಳೆಯ ಫಲ ಇದೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಮಿಶ್ರ ಫಲಗಳ ಯೋಗ ಇದೆ. ಹಾಗಾಗಿನೇ ಈ ದಿನ ಬೇರೆಯವರ ವಿಚಾರಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ಕುತೂಹಲ ಇರುತ್ತೆ, ಬೇರೆಯವರ ಬಗ್ಗೆ ಏನೇನು ಆಗ್ತಾ ಇದೆ, ಈ ಬೆಳವಣಿಗೆ ಅನ್ನುವಂಥದ್ದನ್ನು ಕೇಳಲಿಕ್ಕೆ, ನೋಡಲಿಕ್ಕೆ. ಆದರೆ ಆದಷ್ಟು ಈ ದಿನ ಅದರಿಂದ ದೂರ ಇರುವಂಥದ್ದು ತುಂಬ ಕ್ಷೇಮ. ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕುವಂಥದ್ದು ಇದರಿಂದ ಮಾತ್ರ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ಥಿರವಾದ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಲಾಭ ಏನೋ ಇದೆ, ಆದರೆ ಖರ್ಚು ಕೂಡ ಈ ದಿನ ವಿಪರೀತವಾಗಿ ಇರುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ಮಾಡುವಂಥ ಚರ್ಚೆಗಳಾಗಲಿ, ವಿಚಾರ ವಿನಿಮಯಗಳಾಗಲಿ ಬಹಳ ಸಂಯಮದಿಂದ ಇರಬೇಕು. ಎಲ್ಲೋ ಒಂದು ಕಡೆ ನಿಮಗೆ ಈ ದಿನ ಕೋಪ, ತಾಪ, ಅಸಹನೆ ಅನ್ನುವಂಥದ್ದು ಬಹಳ ಬೇಗ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಮಾತ್ರ ಅನುಕೂಲಕರವಾಗಿರುತ್ತೆ. ಹಾಗಾಗಿನೇ ಯಾವುದೇ ವ್ಯಾಪಾರ ವ್ಯವಹಾರ ಮಾಡುವಂಥವರು ಬಂಡವಾಳ ಹಾಕುವಂಥದ್ದು, ವ್ಯಾಪಾರದ ವಿಸ್ತರಣೆ ಮಾಡುವಂಥದ್ದು ಅಥವಾ ವ್ಯಾಪಾರದಲ್ಲಿ ಏನೋ ಬದಲಾವಣೆಗಳನ್ನು ಮಾಡುವಂಥ ಒಂದು ಪ್ರಯತ್ನ, ಇದನ್ನೆಲ್ಲ ಈ ದಿನ ಮಾಡಲಿಕ್ಕೆ ಹೋಗಬೇಡಿ, ಒಳ್ಳೆಯದಾಗಲ್ಲ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ತಕ್ಕ ಮಟ್ಟಿನ ಅವಕಾಶಗಳೇನೋ ಸಿಕ್ಕುವಂಥ ಸಾಧ್ಯತೆಗಳಿದೆ, ಆದರೆ ಸ್ವಲ್ಪ ಜಾಗ್ರತೆ. ಇನ್ನು ರಾಜಕಾರಣಿಗಳ ಸಹಕಾರ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಪ್ರಯತ್ನದಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ನಿರಂತರವಾಗಿ ಪ್ರಯಾಣವನ್ನು ಮುಂದುವರಿಸಬೇಕು. ಹಾಗೆ ನಿಮ್ಮ ಸಮಸ್ಯೆಗಳನ್ನು ಬಹಳ ಸಂಯಮದಿಂದ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಏಕೆಂದರೆ ಗ್ರಹಗತಿಗಳು ಈ ದಿನ ಮಿಶ್ರ ಫಲವನ್ನು ಸೂಚಿಸ್ತಾ ಇರೋದರಿಂದ ನಿಮ್ಮ ಯಶಸ್ಸು ಸ್ವಲ್ಪ ನಿಧಾನ ಆಗುತ್ತೆ. ಆದರೆ ಈ ಸಣ್ಣ ಪುಟ್ಟ ವಿಚಾರಗಳು, ಕ್ಷುಲ್ಲಕ ವಿಚಾರಗಳೇನಿದೆ ಅದನ್ನು ಸುಮ್ಮನೆ ಬಿಟ್ಬಿಡಿ, ಅದನ್ನು ಕೆದಕಲಿಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ತಾಳ್ಮೆ ಇರುವಂಥ ದಿನ, ಸಂತೋಷ ಇದೆ, ಯಶಸ್ಸಿದೆ. ಈ ದಿನ
ಏಕೆಂದರೆ ಒಳ್ಳೆಯ ಕೆಲಸವನ್ನು ಮಾಡುವಂಥ ಒಂದು ಮನಸ್ಥಿತಿ ಇರೋದ್ರಿಂದಲೇ ಈ ದಿನ ಪ್ರತಿಫಲ ನಿಮ್ಮ ಪರವಾಗಿ ಇರುತ್ತೆ, ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ಈ ದಿನ ದೂರದ ಸಂಬಂಧಿಕರ ಜೊತೆಯಲ್ಲಿ ಒಂದು ಒಳ್ಳೆಯ ಮಾತುಕತೆ ನಡೆಯುವಂಥದ್ದು ಕೂಡ ಇದೆ. ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಟುಂಬದ ಬೆಳವಣಿಗೆಗೆ ಬೇಕಾದಂತಹ ಕೆಲವು ವಿಚಾರಗಳ ಬಗ್ಗೆ ಈ ದಿನ ವಿಚಾರ ವಿನಿಮಯಗಳು ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ತುಂಬ ಪ್ರೋಗ್ರೆಸಿವ್ ಆಗಿರ್ತೀರಿ. ಅಷ್ಟೇ ಒಂದು ದೂರದೃಷ್ಟಿಯಿಂದ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹದಲ್ಲೂ ಇರ್ತೀರಿ. ಇನ್ನು ಈ ದಿನ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಡವೆ, ವಸ್ತ್ರಗಳನ್ನು, ವಾಹನಗಳನ್ನು, ಭೂಮಿ, ಮನೆ ಇತ್ಯಾದಿಗಳ ಬಗ್ಗೆ ಈ ದಿನ ಸ್ವಲ್ಪ ಇನ್ವೆಸ್ಟ್ ಮಾಡುವಂಥ ವಿಚಾರ ಕೂಡ ಇದೆ. ಅದು ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ, ತೃಪ್ತಿಯನ್ನು ಕೂಡ ತರುತ್ತೆ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲಿ ನಿಮ್ಮ ಕೆಲಸಕ್ಕೆ ಸೂಕ್ತವಾದಂತಹ ಅವಕಾಶಗಳಿದೆ, ಸೂಕ್ತವಾದ ಲಾಭ ಇದೆ, ಸೂಕ್ತವಾದ ಮನ್ನಣೆ ಇದೆ. ಹಾಗೆ ಒಂದು ಜನಪ್ರಿಯತೆಯನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸಿಕ್ಕುವಂಥ ಅವಕಾಶಗಳೇನಿದೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಅದರಲ್ಲೂ ವಿದ್ಯಾರ್ಥಿಗಳು ಈ ದಿನ ಯಾಮಾರಬೇಡಿ, ಏಕೆಂದರೆ ಬರುವಂಥ ಅವಕಾಶಗಳು ಅಪರೂಪಕ್ಕೆ ಬರುತ್ತೆ ನಿಮಗೆ. ಅದನ್ನು ಈ ದಿನ ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಭವಿಷ್ಯ ಸೆಟ್ಲಾಗುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಈ ದಿನದಲ್ಲಿ ಉದ್ಯೋಗಿಗಳಿಗೆ ಸ್ಥಾನಮಾನ ಹೆಚ್ಚಾಗುವಂಥದ್ದು ಇದೆ. ಏಕೆಂದರೆ ಈ ದಿನ ನಿಷ್ಠೆ, ಪ್ರಾಮಾಣಿಕತೆಯಿಂದ ನೀವು ಕೆಲಸವನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಹಣಕಾಸಿನ ಪರಿಸ್ಥಿತಿಯನ್ನು ಅನುಕೂಲಕರವಾಗಿರಿಸುತ್ತೆ. ನೆನ್ನೆಗಿಂತ ಈ ದಿನ ಬಹಳ ಉತ್ತಮವಾಗಿರುವಂಥ ಸಂದರ್ಭ ನಿಮಗೆ. ಆದರೆ ಈ ದಿನದಲ್ಲಿ ಬೇರೆಯವರ ವಿಚಾರದಲ್ಲಾಗಲಿ, ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಪಡ್ಕೊಳ್ಬೇಕು ಅನ್ನುವಂಥದ್ದು, ಬೇರೆಯವರನ್ನು ಅತಿಯಾಗಿ ಆಶ್ರಯ ಮಾಡುವಂಥದ್ದು, ಡಿಪೆಂಡೆನ್ಸಿ ಅನ್ನುವಂಥದ್ದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಏನೋ ಒಂದು ಆವೇಶ, ಯಾರಿಂದೋ ಈ ದಿನ ನೀವು ಸಂತೃಪ್ತಿಗೊಳಿಸುವಂಥ ಒಂದು ಪ್ರಯತ್ನ, ಇದರಿಂದ ಕೆಲವೊಂದು ಕೆಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಇದು ಹಣದ ವಿಚಾರದಲ್ಲಿ ಹೊಡೆತ ಬೀಳುವಂಥದ್ದು. ಜೊತೆಗೆ ಈ ವ್ಯಾಪಾರದ ಅಭಿವೃದ್ಧಿಯಲ್ಲೂ ಕೂಡ ಈ ದಿನ ಸಾಕಷ್ಟು ಆಸಕ್ತಿ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಹಾಗಾಗಿನೇ ಯಾವುದೋ ಒಂದು ಗುಂಗಿನಲ್ಲಿ ಬಿದ್ದು ಈ ದಿನ ಸ್ವಲ್ಪ ಹಣವನ್ನು, ಸಮಯವನ್ನು, ನಿಮ್ಮ ಗೌರವವನ್ನು ವ್ಯರ್ಥ ಮಾಡ್ಕೊಳ್ತೀರಿ. ಸ್ವಲ್ಪ ಜೋಪಾನ. ಹಾಗೆ ಈ ದಿನ ವ್ಯರ್ಥ ಪ್ರಯಾಣವನ್ನು ಮಾಡುವಂಥದ್ದು ಕೂಡ ಇದೆ. ಮನೆಯ ಹೊರಗೆ ಋಣಾತ್ಮಕ ವಾತಾವರಣ ಇದೆ, ನೆಗೆಟಿವ್ ಒಂದು ಫೀಲಿಂಗ್ ಇರುವಂಥದ್ದು. ವಾತಾವರಣವೇ ಒಂದು ರೀತಿಯಲ್ಲಿ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಕೆಲಸ ನಿಧಾನ ಆಗುತ್ತೆ, ಇಲ್ಲ ಅದರ ಫಲಿತಾಂಶ ನಿಮಗೆ ಸಿಕ್ಕಲ್ಲ, ಇಲ್ಲ ಸಿಕ್ಕಿದ್ರೂ ಅದು ನಿಮಗೆ ತೃಪ್ತಿಯನ್ನು ತರಲ್ಲ. ಒಟ್ಟಾರೆ ಈ ಮಿಶ್ರ ಫಲಗಳಿರುವಂತಹ ದಿನದಲ್ಲಿ ಆದಾಯಕ್ಕಿಂತ ಖರ್ಚು ಕೂಡ ಹೆಚ್ಚಾಗುವಂಥದ್ದಿದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬೇರೆಯವರ ಮಾತನ್ನು ಕೇಳಬೇಕು, ಅವರ ಒಂದು ಅಡಿಯಾಳಾಗಿ ಈ ದಿನ ಇರಬೇಕಾಗತ್ತೆ. ಸ್ವಾತಂತ್ರ್ಯವನ್ನು ಕಳ್ಕೊಂಡಂಥ ಭಾವನೆ ನಿಮಗೆ ಆಗಾಗ್ಗೆ ಬರುವಂಥದ್ದು ಕೂಡ ಇರುತ್ತೆ. ಆದರೆ ಈ ದಿನ ನಿರುದ್ಯೋಗಿಗಳಿಗಾಗಲಿ, ಉದ್ಯೋಗವನ್ನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋಂಥವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಭರವಸೆಯ ಮಾತು ಸಿಕ್ಕುವಂಥದ್ದು ಇದೆ. ಆದರೆ ಈ ದಿನದಲ್ಲಿ ಯಾವುದೇ ಒಂದು ಗೆಳೆತನಕ್ಕೆ ಬಾಧೆಯಾಗದಂತೆ ನೋಡಿಕೊಳ್ಬೇಕು. ಇನ್ನು ರಾಜಕೀಯದಿಂದ ಆದಷ್ಟು ದೂರ ಇರುವಂಥದ್ದು ತುಂಬ ಉತ್ತಮ. ಏಕೆಂದರೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ರಾಜಕೀಯ ಕ್ಷೇತ್ರದಿಂದ ಈ ದಿನ ನಿಮಗೆ ಅನುಕೂಲ ಕೂಡ ಇಲ್ಲ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯ ಅಧಿಪತಿ, ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಮಾರ್ಗದರ್ಶನ ಇದೆ, ಒಳ್ಳೆಯ ದಾರಿಯ ಬೆಳಕು ನಿಮಗೆ ಗೋಚರವಾಗುತ್ತೆ. ಹಾಗಾಗಿ ಅರ್ಧಂಬರ್ಧಾಗಿರುವಂಥ ಕೆಲಸಗಳನ್ನು ಪೂರ್ಣ ಮಾಡೋದಕ್ಕಾಗಲಿ ಅಥವಾ ಯಾವುದೇ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಾಗಲಿ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗಾಗಿ ನೀವು ಯಾವುದೇ ಪ್ರಯತ್ನದಲ್ಲಿದ್ದರೂ ಕೂಡ ಅದು ನಿಮಗೆ ಒಳ್ಳೆಯ ಫಲವನ್ನು ತಂದೇ ತರುತ್ತೆ.
ಇನ್ನು ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಈ ದಿನ ಉಂಟಾಗುವಂಥದ್ದು ಇದೆ. ಅವರ ಜೊತೆ ಒಂದು ಮಾತುಕತೆ ಅಥವಾ ಅವರ ಒಂದು ಸಹಾಯ ಸಹಕಾರಗಳನ್ನು ಬಯಸುವಂಥ ನಿರೀಕ್ಷೆಗಳು ಇದೆಲ್ಲವೂ ಫಲಪ್ರದವಾಗುತ್ತೆ ಈ ದಿನದಲ್ಲಿ. ಇನ್ನು ವೃತ್ತಿಪರ ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಇದೆ, ಎಲ್ಲೋ ಒಂದು ಕಡೆ ಪ್ರಗತಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಹಿಂದೆ ಪಟ್ಟಿರುವಂಥ ಒಂದು ಪ್ರಯತ್ನಕ್ಕೆ ಈ ದಿನ ಒಳ್ಳೆಯ ಫಲ ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಕುಟುಂಬದ ಜವಾಬ್ದಾರಿ ನಿಮಗೆ ಹೆಚ್ಚಾಗುವಂಥದ್ದು. ನೀವು ಉದ್ಯೋಗ ಮಾಡಿ, ವ್ಯಾಪಾರ ಮಾಡಿ, ಯಾವುದೇ ಚಟುವಟಿಕೆಗಳನ್ನು ಮಾಡ್ತಾಯಿರಿ, ಆ ಒಂದು ಕ್ಷೇತ್ರದಲ್ಲಿರುವಂಥ ಜವಾಬ್ದಾರಿಗಳು ಹೆಚ್ಚುವರಿಯಾಗಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಆ ಒಂದು ಪರಿಸ್ಥಿತಿ, ಅದನ್ನು ನಿಭಾಯಿಸುವಂಥ ರೀತಿ ನೀತಿಗಳು ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ನಿಮ್ಮ ಬಗ್ಗೆನೇ ನಿಮಗೆ ಒಂದು ರೀತಿಯ ಹೆಮ್ಮೆ ಇದೆ, ಆತ್ಮವಿಶ್ವಾಸ ಹೆಚ್ಚಾಗುವಂಥ ಸಾಧ್ಯತೆ. ಹಾಗೆ ನಿಮ್ಮ ಪ್ರಗತಿಯ ವೇಗವನ್ನು ಸ್ವಲ್ಪ ಉಳಿಸ್ಕೊಳ್ಬೇಕಾಗತ್ತೆ. ಇನ್ನು ಕೆಲವು ಹಳೆಯ ವಿಚಾರಗಳು, ಮನಸ್ಸಿಗೆ ಒಂದು ರೀತಿಯಲ್ಲಿ ಚಿಂತೆಯನ್ನು, ಸಮಸ್ಯೆಯನ್ನು ಉಂಟು ಮಾಡುವಂಥ ವಿಚಾರಗಳು, ಇಂಥವುಗಳನ್ನು ಆದಷ್ಟು ಮರೆತು ಬಿಡುವಂಥದ್ದು ಉತ್ತಮ. ಇನ್ನು ಮನಸ್ಸಿನಲ್ಲಿ ಅಸಮಾಧಾನ ಇದ್ದರೆ ಕೆಲಸದಿಂದ ನಿಮ್ಮ ದೃಷ್ಟಿ ದೂರ ಆಗಿಬಿಡುತ್ತೆ. ಹಾಗಾಗಿನೇ ಅಸಮಾಧಾನವನ್ನು ಈ ದಿನದಲ್ಲಿ ಬಹಳ ಸೂಕ್ಷ್ಮವಾಗಿ ನಿಭಾಯಿಸಬೇಕಾಗತ್ತೆ. ಮಾತಿನಿಂದ ಹೊರ ಹಾಕುವಂಥದ್ದಲ್ಲ, ಆದರೆ ಅದನ್ನು ಆ ಅಸಮಾಧಾನವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ನಿಮ್ಮ ಒಂದು ಭಾವನೆಗಳಲ್ಲಿ ಒಂದು ಪರಿವರ್ತನೆಯನ್ನು ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಗೊಂದಲಗಳಿರುವಂಥ ಸಂದರ್ಭ ಇದೆ. ಆದರೆ ಈ ದಿನದಲ್ಲಿ ಯಾವುದೇ ರೀತಿಯ ಜವಾಬ್ದಾರಿಯುತ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಿಧಾನವಾಗಿ ಅದನ್ನು ಆರಂಭ ಮಾಡಬೇಕಾಗತ್ತೆ. ಆತುರವಾಗಿ ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ನಿಮಗೆ ಸ್ವಲ್ಪ ಹಗೆತನ ಇರುವಂಥದ್ದು, ಎಲ್ಲೋ ಒಂದು ದ್ವೇಷ, ನಿಮಗೆ ಅನ್ಯಾಯ ಮಾಡಿರುವಂಥವರ ವಿರುದ್ಧವಾಗಿ ಈ ದಿನ ಸ್ವಲ್ಪ ಕತ್ತಿ ಮಸಿತೀರಿ, ಹಾಗೆ ಕಠಿಣವಾದ ಶಬ್ದಗಳನ್ನು ಉಪಯೋಗಿಸ್ತೀರಿ, ಹಾಗೆ ಅವರ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಆರೋಗ್ಯದ ಮೇಲೇ ಪರಿಣಾಮವನ್ನು ಬೀರುವಂಥದ್ದು. ಹಾಗಾಗಿ ಈ ಕೋಪ ತಾಪವನ್ನು, ಅಸಮಾಧಾನವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ನೀವೊಬ್ಬರೇ ಏನೇ ಮಾತಾಡಲಿ, ಏನೇ ಬಡಬಡಾಯಿಸಿದ್ರೂ ಕೂಡ ಆ ಸಮಸ್ಯೆಯನ್ನಂತೂ ಈ ದಿನ ನಿವಾರಣೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಮೌನ ವಹಿಸುವಂಥದ್ದು ತುಂಬ ಉತ್ತಮ. ಇನ್ನು ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಮುಂದಕ್ಕೆ ಹೋಗಬೇಕು. ಏಕೆಂದರೆ ಈ ನಷ್ಟದ ಬಾಬ್ತು ಮುಂದೆ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಬುರುಡೆ ಗಟ್ಟಿ ಇದೆ ಅಂಥೇಳಿ ಬಂಡೆಗೆ ಹೊಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಡಿ, ಸ್ವಲ್ಪ ಜಾಣತನ ಇರಲಿ. ಇನ್ನು ಈ ದಿನ ಈ ಕುಟುಂಬದ ಜೀವನದಲ್ಲೂ ಕೂಡ ದಂಪತಿಗಳ ಮಧ್ಯೆ, ಪ್ರೇಮಿಗಳ ಮಧ್ಯೆ ಸ್ವಲ್ಪ ಏನೋ ಭಿನ್ನಾಭಿಪ್ರಾಯ ಬರುವಂಥದ್ದು, ಇದು ನಿಮ್ಮ ಪ್ರೀತಿ ಪ್ರೇಮದ ಜೀವನಕ್ಕೆ ಒಂದು ಅಡೆತಡೆಗಳಿದ್ದಂತೆ. ಹಾಗಾಗಿ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಜೊತೆಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಜಾಗೃತರಾಗಿರಿ. ಇನ್ನು ನಿಮ್ಮ ಪ್ರಯಾಣ, ಅದರಲ್ಲೂ ಬೇರೆಯವರ ವಾಹನವನ್ನು ಓಡಿಸುವಂತಹ ಸಂದರ್ಭ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ಸಮಯಕ್ಕೆ ತಕ್ಕಂತೆ ನಿಮ್ಮ ಗುರಿ ಹಾಗೆ ಪರಿಹಾರಗಳನ್ನು ಬದಲು ಮಾಡಿಕೊಳ್ಳುವಂಥ ಅವಶ್ಯಕತೆ ಕೂಡ ಇದೆ. ಹಾಗಾಗಿ ಒಂದಕ್ಕೆ ನೀವು ಅಂಟಿಕೊಳ್ಳೋದಕ್ಕಿಂತ ಈ ಪರಿಸ್ಥಿತಿ, ಈ ಸಮಯ ಸಂದರ್ಭ ಹೇಗೆ ಬರುತ್ತೋ ಆ ರೀತಿ ವರ್ತಿಸುವಂಥದ್ದು, ಈ ಅಡಾಪ್ಟಬಿಲಿಟಿ ಅನ್ನುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮನೋಭಾವ ಬಹಳ ಮುಖ್ಯವಾಗಿ ಈ ದಿನ ಬೇಕಾಗುತ್ತೆ. ಇದು ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭದ ದಿನ. ಅದರಲ್ಲೂ ಯಾವುದೇ ಸ್ಪರ್ಧೆಗಳಿರಲಿ, ಯಾವುದೇ ಪರೀಕ್ಷೆ ಇರಲಿ, ಯಾವುದೇ ಒತ್ತಡಗಳಿರಲಿ, ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ಒಂದು ಒತ್ತಡ ಆಗಲಿ, ಆಯಾಸ ಆಗಲಿ, ಬಳಲಿಕೆ ಆಗಲಿ, ಅಥವಾ ಯಾವುದೇ ರೀತಿಯಲ್ಲಿ ನಿಶ್ಶಕ್ತಿ ಉಂಟಾಗುವಂಥ ವಿಚಾರಗಳಲ್ಲಾಗಲಿ ಈ ದಿನ ತುಂಬ ಕೇರ್ ತಗೊಳ್ಳುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಆರೋಗ್ಯದ ಜೊತೆಗೆ ಈ ದಿನ ಕೆಲಸಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನುವಂಥದ್ರ ವಿಚಾರದಲ್ಲಿ ಬಹಳ ಪ್ರಬುದ್ಧರಾಗಿರ್ತೀರಿ. ತುಂಬ ಮೆಚ್ಯೂರ್ಡಾಗಿ ಈ ದಿನ ಬಿಹೇವ್ ಮಾಡುವಂಥದ್ದು ಇದೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ
ಅನುಕೂಲತೆಗಳೇನಿದೆ, ಒಂದು ಕಂಫರ್ಟ್ ಝೋನ್ ಇದೆ, ಅದು ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳಾಗಲಿ ಅಧಿಕಾರಿಗಳಾಗಲಿ ನಿಮ್ಮ ಜೊತೆ ಇರ್ತಾರೆ. ನಿಮಗೆ ಅವರಿಂದ ಆಗಬೇಕಾಗಿರುವಂಥ ಕೆಲವು ಚಟುವಟಿಕೆಗಳೇನಿದೆ ಅದು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಮನೆ ನಿರ್ಮಾಣದ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಸ್ವಲ್ಪ ವೇಗವನ್ನು ಈ ದಿನ ಕಂಡುಕೊಳ್ಳುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಹಣಕಾಸಿನ ಪರಿಸ್ಥಿತಿ ತೀರಾ ಕಳಪೆಯಾಗಿರುವಂತಹ ವಿಚಾರದಲ್ಲೂ ಕೂಡ ಒಂದು ದುರಸ್ತಿ ಮಾಡುವಂಥದ್ದು ಅಥವಾ ಅಂಥ ಒಂದು ಸ್ಥಿತಿಯಿಂದ ಹೇಗೆ ಮೇಲೆ ಬರಬೇಕು ಅನ್ನೋವಂಥದ್ರಲ್ಲಿ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥದ್ದು, ಅವರ ಸಲಹೆಯನ್ನು ಪರಿಪಾಲನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಏನಿದೆ ಅದು ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ನೀವು ನಿಮ್ಮ ಕೆಲಸಕ್ಕಾಗಿ ನಿಮ್ಮ ಒಂದು ಪ್ರತಿಭೆಗೆ 4 ಜನರಿಂದ ಹೊಗಳಿಕೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನ ಎಲ್ಲ ಕೆಲಸಗಳಲ್ಲೂ ಕೂಡ ನೀವು ಎಷ್ಟು ಇನ್ವಾಲ್ವ್ ಆಗ್ತಿರೋ ಅಷ್ಟು ನಿಮ್ಮ ಯಶಸ್ಸನ್ನು ಕಾಣುವಂಥ ದಿನ ಇದು. ಹಾಗೆ ಈ ದಿನ ಯಾವುದೇ ರೀತಿಯ ಹಣದ ಲೇವಾದೇವಿ ವ್ಯವಹಾರಕ್ಕೆ ಕೈ ಹಾಕಬೇಡಿ, ಅಷ್ಟೊಂದು ಉತ್ತಮ ಫಲ ನಿಮಗೆ ಸಿಕ್ಕಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 10ನೇ ಮನೆ. ಹಾಗಾಗಿನೇ ನಿಮ್ಮ ಕೆಲಸಗಳಿಂದ ಈ ದಿನ ನಿಮಗೆ ತೃಪ್ತಿ ಇದೆ. ಕೆಲಸಗಳು ಕೂಡ ನಿಮ್ಮ ಜವಾಬ್ದಾರಿ, ನಿಮ್ಮ ಶಕ್ತಿ, ಸಾಮರ್ಥ್ಯ, ವಿವೇಕ, ವಿವೇಚನೆ, ನಿಮ್ಮ ಒಂದು ಪ್ರತಿಭೆ, ಇದಕ್ಕೆ ಅನುಗುಣವಾಗಿಯೇ ಕೆಲಸಗಳು ಕೂಡ ನಿಮಗೆ ಕೂಡಿ ಬರುತ್ತೆ. ಹಾಗಾಗಿ ನೀವು ಆಯ್ಕೆ ಮಾಡಿಕೊಂಡಿರುವಂಥ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಂತೃಪ್ತಿ ಅನ್ನುವಂಥದ್ದು ಇದೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲವನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನು ಹೇಗೋ ನೆರವೇರಿಸ್ಕೊಂಡು ಬಿಡ್ತೀರಿ, ನಿಮ್ಮ ಬಯಕೆಗಳನ್ನು ಈ ದಿನ ತೀರಿಸ್ಕೊಳ್ತೀರಿ. ಅಂಥ ಒಂದು ವಿಶೇಷ ವಾತಾವರಣ ನಿಮಗೆ ಕೂಡಿ ಬರುತ್ತೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸದಲ್ಲೂ ಕೂಡ ಅನಾಯಾಸ ಸಿದ್ಧತೆ ಇರುತ್ತೆ. ಶ್ರಮ ಪಡೋ ಅಗತ್ಯ ಇಲ್ಲ. ಕೆಲಸಗಳು ಇದ್ದಕ್ಕಿದ್ದ ಹಾಗೆ ತನ್ನಿಂದ ತಾನೇ ಮುಂದುವರಿಯುವಂಥದ್ದು, ಒಳ್ಳೆಯ ಫಲವನ್ನು ತಂದುಕೊಡುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಸ್ನೇಹಿತರಿಂದ ನೀವು ಪಡ್ಕೊಳ್ಳುವಂಥ ಸಹಕಾರ, ಸಹಾಯ ಬಹಳ ಸಂದರ್ಭೋಚಿತವಾಗಿರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಅದು ತುಂಬ ಆಶಾದಾಯಕವಾಗಿರುತ್ತೆ, ಭರವಸೆಯನ್ನು ಮೂಡಿಸುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಒಂದು ಸ್ಥಿರಾಸ್ತಿಯ ವಿಚಾರ, ಈ ವ್ಯಾಪಾರ ವ್ಯವಹಾರಗಳನ್ನು ಸ್ವಲ್ಪ ಉನ್ನತೀಕರಿಸುವಂಥ ವಿಚಾರ, ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವಂಥ ವಿಚಾರ, ದೂರದ ಪ್ರಯಾಣದ ವಿಚಾರ, ಇದರಲ್ಲೆಲ್ಲ ನಿಮಗೆ ಈ ದಿನ ಸಕ್ಸಸ್ ಇದೆ. ಗ್ರಹಗತಿಗಳು ನಿಮ್ಮ ಫೇವರಬಲ್ ಆಗಿದೆ. ಅದಕ್ಕಾಗಿಯೇ ಬಹಳ ವಿಶೇಷವಾದಂಥ ಆತ್ಮವಿಶ್ವಾಸದಿಂದನೇ ಕೆಲಸವನ್ನು ಮುಂದುವರಿಸುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಬೇರೆಯವರಿಗಾಗಿ ಸ್ವಲ್ಪ ಶ್ರಮ ಪಡುವಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಸಂಗಾತಿಗಾಗಲಿ, ಪ್ರೀತಿ ಪಾತ್ರರಿಗೆ, ಮನೆಯಲ್ಲಿರುವಂಥ ಹಿರಿಯರಿಗೆ, ನಿಮ್ಮ ಮಕ್ಕಳಿಗೆ ಈ ದಿನ ವಿಶೇಷವಾದಂಥ ಕಾಳಜಿಯನ್ನು ತೋರಿಸುವಂಥದ್ದು ಕೂಡ ಇದೆ. ಆದರೆ ವ್ಯಕ್ತಿಯನ್ನು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ದೇವಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೆ ಇರೋದರಿಂದ ಈ ದಿನದ ಪೂರ್ವಾರ್ಧದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ನೀವು ಅಂದ್ಕೊಂಡಿದ್ದೀರಿ ಕೆಲಸಗಳು ಹೇಗೋ ಆಗತ್ತೆ ಅಂತ ಹೇಳಿ, ಹೇಗೋ ಆಗಲ್ಲ. ಆ ಕೆಲಸ ಕೊಡಬೇಕಾದಂಥ ಫಲಿತಾಂಶವನ್ನು ಕೊಡಲ್ಲ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗುವಂಥದ್ದು, ಇದರಲ್ಲಿ ಹಣದ ಖರ್ಚು ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ಹಣಕಾಸಿನ ತೊಂದರೆ ಉಂಟಾದಂಥ ಸಂದರ್ಭದಲ್ಲೇ ಮನಸ್ಸಿಗೆ ಸ್ವಲ್ಪ ಕಳವಳ ಉಂಟಾಗುವಂಥದ್ದು, ಏನೋ ಒಂದು ಚಿಂತೆ, ಇಲ್ಲ ಸಲ್ಲದ ಚಿಂತೆಗಳು ಬರುವಂಥದ್ದು. ಹಾಗಾಗಿ ಮುಂದಿನ ಭವಿಷ್ಯವೇ ಈ ದಿನ ಸ್ವಲ್ಪ ಅಭದ್ರತೆಯಿಂದ ಇರುತ್ತೆ ಅನ್ನುವಂಥ ಒಂದು ವೀಕ್ ಮೈಂಡ್ ಇರುತ್ತೆ. ಹಾಗಾಗಿನೇ ಈ ದಿನ ಬೇಡದ ವಿಚಾರವನ್ನೇ ಹೆಚ್ಚು ಹೆಚ್ಚು ಆಲೋಚನೆ ಮಾಡುವಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕೆಲಸಗಳಲ್ಲಿ ಇನ್ವಾಲ್ವ್ ಆಗುವಂಥದ್ದು ಉತ್ತಮ. ತುಂಬ ಬೇಸರ ಆದಾಗ ನಿಮ್ಮ ಗೆಳೆಯರನ್ನು ಭೇಟಿ ಮಾಡಿ, ನಿಮಗೆ ಇಷ್ಟವಾದಂಥ ಸ್ಥಳಕ್ಕೆ ಹೋಗಿ ಬನ್ನಿ, ಸಂಗೀತ ಕೇಳಿ, ದೇವರ ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಮನಸ್ಸನ್ನು ಆ ಕಡೆಗೆ ಪರಿವರ್ತನೆ ಮಾಡಿಕೊಳ್ಬೇಕು ಈ ದಿನ. ಇನ್ನು
ನಿಮ್ಮ ಪ್ರಯತ್ನಗಳಿಗೇನೋ ಉತ್ತಮ ಫಲ ಸಿಕ್ಕುವಂಥ ಒಂದು ಯೋಗ ಕಾಣಿಸ್ತಾ ಇದೆ, ಒಂದು ಲಕ್ಷಣ ಕಾಣಿಸ್ತಾ ಇದೆ. ಆದರೆ ಆ ಒಂದು ಪೂರ್ವ ಸಿದ್ಧತೆಯಾಗಲಿ, ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಇಚ್ಛಾಶಕ್ತಿಯಾಗಲಿ ಅಷ್ಟೊಂದಿಲ್ಲ. ಹಾಗಾಗಿ ಇಚ್ಛಾಶಕ್ತಿಯ ಕೊರತೆಯಿಂದಲೇ ಕೆಲಸಗಳು ಸ್ವಲ್ಪ ನಿಧಾನ ಆಗುವಂಥದ್ದು ಇರುತ್ತೆ. ಹಾಗೆ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಈ ದಿನ ಇದೆ. ಆದರೆ ನಿಮ್ಮ ಗುರಿ ಸಾಧನೆಯತ್ತ ಹೆಚ್ಚಿನ ಗಮನವನ್ನು ಹರಿಸುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಹೊಸ ಸಾಲವನ್ನು ಮಾಡುವಂಥದ್ದಾಗಲಿ, ಸಾಲ ಮಾಡಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂಥದ್ದನ್ನಾಗಲಿ ಈ ದಿನ ಮಾಡಬೇಡಿ. ಅದರಿಂದ ನಿಮಗೆ ಭಾರಿ ಹೊಡೆತ ಬಿಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಳ್ಬೇಕು. ಹಾಗೆ ಯಾರ ಜೊತೆ ಮಾತಾಡ್ತಾ ಇದ್ದೇನೆ ಅನ್ನುವಂಥ ಒಂದು ವಿಚಾರ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರಲೇಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಇಲ್ಲಾಂದರೆ ಒಮ್ಮೆ ಕೇಳಿಸ್ಕೊಳ್ಳಿ. ಶಂಕರಾಚಾರ್ಯರು ರಚನೆ ಮಾಡಿರುವಂಥ ಈ ಸ್ತೋತ್ರ, ಇದನ್ನು ಕೇಳಿಸ್ಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ದಿನದ ಆರಂಭದಲ್ಲಿ ಸ್ವಲ್ಪ ಒಂದು ಸ್ಪರ್ಧೆ ಅನ್ನುವಂಥದ್ದನ್ನು ಎದುರಿಸಬೇಕಾಗತ್ತೆ. ಯಾವುದೂ ಅಷ್ಟೊಂದು ಯಶಸ್ವಿಯಾಗಿ ನಡೆಯಲ್ಲ, ಕೆಲಸಗಳು ಸ್ವಲ್ಪ ನಿಧಾನವಾಗೇ ನಡೆಯುವಂಥದ್ದು, ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಹಾಗಾಗಿ ಈ ದಿನ ಯಾವುದೇ ವಿವಾದಗಳಿರಲಿ, ಯಾವುದೇ ರೀತಿಯ ತಂಟೆ ತಕರಾರುಗಳಿರಲಿ, ಅದನ್ನು ಒಪ್ಪಂದದ ಮೂಲಕ ಬಗೆಹರಿಸ್ಕೊಂಡ್ಬಿಡಿ, ಅದನ್ನು ಸೆಟ್ಲು ಮಾಡ್ಕೊಳ್ಬಿಡಿ. ಆದಷ್ಟು ಅದನ್ನು ಎಳೆದಾಡಲಿಕ್ಕೆ ಹೋಗಬೇಡಿ ಈ ದಿನ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಈ ದಿನ ಲಾಭ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಪಾಲಿಗೆ ಬಂದದ್ದೇ ಪಂಚಾಮೃತ, ಬಂದದರಲ್ಲೇ ತೃಪ್ತಿ ಪಡಬೇಕಾಗತ್ತೆ ಈ ದಿನ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಾಗಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಆ ಪ್ರತಿಭೆ ಬೆಳಕಿಗೆ ಬರುತ್ತೆ, 4 ಜನರಿಗೆ ಅನಾವರಣ ಆಗುತ್ತೆ. ಇದು ನಿಮಗೆ ಒಂದು ಹೆಮ್ಮೆಯನ್ನು ತರುವಂಥ ವಿಚಾರ. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತ ವಾತಾವರಣ ಇರುವಂಥದ್ದು, ಇದು ಸ್ವಲ್ಪ ಚಿಂತೆಗೆ ಕಾರಣವಾಗುವಂಥದ್ದು ಕೂಡ ಇದೆ. ಒಂದು ಸಣ್ಣ ಕೆಲಸ ಆಗದೇ ಇದ್ದರೂ ಈ ದಿನ ತುಂಬ ಗಾಬರಿ ಆಗ್ತೀರಿ, ಎಲ್ಲ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಜಾಸ್ತಿ ಇರುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ಕೆಲಸ ಕಾರ್ಯಗಳನ್ನು ಬೇರೆಯವರಿಗೆ ವಹಿಸೋದಕ್ಕಿಂತ ನೀವೇ ಮಾಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಬೇರೆಯವರ ಅವಲಂಬನೆ ಈ ದಿನ ನಿಮಗೆ ಅಷ್ಟಾಗಿ ಒಳ್ಳೆಯದನ್ನು ತರಲ್ಲ. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ಆತ್ಮೀಯ ಕಾಲಕ್ಷೇಪ ಉಂಟಾಗುವಂಥದ್ದು ಇದೆ. ಆತ್ಮೀಯರ ಜೊತೆ ಈ ದಿನ ಚರ್ಚೆ ಮಾತುಕತೆ ನಡೆಯುವಂಥದ್ದು, ಹಾಗೆ ನಿಮಗೆ ಬೇಕಾದಂತಹ ಕೆಲವು ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತರುವಂಥದ್ದು, ಅದನ್ನು ಬಳಸುವಂಥದ್ದು ಈ ದಿನದಲ್ಲಿರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಾಗಲಿ ಅದರಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಆ ಕೆಲಸದಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿ ಲಕ್ಷ್ಮಿಯ ಜೊತೆಗೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ಸಮಯ. ಅದರಲ್ಲೂ ವೈವಾಹಿಕ ಜೀವನದಲ್ಲಿ ಸಂತೋಷ ಇದೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರಗತಿ ಇದೆ. ಹಾಗಾಗಿ ನಿಮ್ಮವರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಭಾವನೆಗಳಿಗೆ ಅವರ ಒಂದು ಸಂವೇದನೆ ಬಹಳ ವಿಶೇಷವಾಗಿರುತ್ತೆ. ಜೊತೆಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಈ ದಿನ ಅವರಿಗೆ ಅರ್ಥ ಆಗುವಂಥದ್ದು. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಮುತುವರ್ಜಿ ಇದೆ, ತುಂಬ ಬೆಳವಣಿಗೆ ಇದೆ. ಆದರೆ ಯಾವುದೋ ಒಂದು ಬೇಡದ ವಿಚಾರಕ್ಕೆ ಮನಸ್ಸನ್ನು ತುಂಬ ವಿಚಲಿತಗೊಳಿಸ್ಕೊಳ್ಳುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿ ಮೂರನೆಯವರ ವಿಚಾರಕ್ಕಾಗಿ ಈ ದಿನ ಹೋರಾಟ ಹೊಡೆದಾಟ ಅನ್ನುವಂಥದ್ದು ಇರುತ್ತೆ. ಆದರೆ ನಿಮಗೆ ಯಾವುದೇ ಲಾಭ ಇಲ್ಲ, ಆದರೂ ಪ್ರತಿಷ್ಠೆಗಾಗಿನಾದರೂ ಆ ಒಂದು ವಿಚಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮಾತು, ನಿಮ್ಮ ನಡವಳಿಕೆಯಲ್ಲಿ ಒಂದು ಸಾಮ್ಯತೆ ಇದೆ. ಏನು ಹೇಳ್ತೀರೋ ಅದನ್ನೇ ಮಾಡ್ತೀರಿ, ಏನು ಮಾಡ್ತೀರೋ ಅದನ್ನೇ ಹೇಳ್ತಾ ಇರ್ತೀರಿ. ಹಾಗಾಗಿ ಜನರಿಗೆ ನಿಮ್ಮ ಬಗ್ಗೆ ಒಂದು ವಿಶ್ವಾಸ, ನಿಮ್ಮ ಬಗ್ಗೆ ಒಂದು ಅಭಿಮಾನ ಮೂಡುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈ ದಿನದಲ್ಲಿ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ನಿಟ್ಟಿನಲ್ಲಿ ತುಂಬ ನಿಷ್ಠೆ ಇದೆ. ಹಾಗೆ ಸಮಯ ಪ್ರಜ್ಞೆ ಅನ್ನುವಂಥದ್ದು ಬಹಳ ಮಟ್ಟಿಗೆ ನಿಮಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿ ಇರುತ್ತೆ. ಹಾಗಾಗಿನೇ ಕೆಲಸಗಳನ್ನು ನಿಗದಿತ ಸಮಯಕ್ಕೆ ಈ ದಿನ
ಪೂರ್ಣಗೊಳಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಕೆಲಸದಲ್ಲಿ ಬಹಳ ಅಪರೂಪದ ಅವಕಾಶಗಳು ಸಿಕ್ಕುವಂಥದ್ದು. ಅದನ್ನು ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿ ಮುಂದುವರಿಸ್ಬಿಡಿ, ಒಳ್ಳೆಯದಾಗುತ್ತೆ. ಇನ್ನು ವಾಹನದಿಂದ, ಪ್ರಯಾಣದಿಂದ ನಿಮಗೆ ಒಳ್ಳೆಯ ಶುಭ ಲಾಭಗಳು ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ತೀರ್ಮಾನವನ್ನು ನೀವು 4 ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. 4 ಜನರಿಗೆ ಸಲಹೆ ಕೊಡುವಂಥದ್ದು, ಮಾರ್ಗದರ್ಶನ ಮಾಡುವಂಥ ಗುರುಸ್ಥಾನದಲ್ಲಿರುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ನಿಮ್ಮ ಯಶಸ್ಸು ಈ ದಿನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ಸುಸ್ಥಿರವಾದಂಥ ದಿನ, ತುಂಬ ಒಂದು ಭದ್ರತೆ ಇರುವಂಥ ದಿನ. ನಿಮ್ಮ ಕೆಲಸದಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕಾಗ ಮತ್ತೊಂದು ಕೆಲಸಕ್ಕೆ ಅದೇ ಪ್ರೇರೇಪಣೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಸಂಗಾತಿಯ, ನಿಮ್ಮ ಸ್ನೇಹಿತರ ಮಾತು ಕೂಡ ನಿಮಗೆ ತುಂಬ ಎನರ್ಜಿಯನ್ನು ತರುತ್ತೆ. ಅದೇ ನಿಮಗೆ ಮೋಟಿವೇಶನ್ ಫ್ಯಾಕ್ಟರ್ ಆಗಿರುವಂಥದ್ದು. ಹಾಗಾಗಿ ಹೊಸ ವಿಚಾರಗಳು, ಹೊಸ ಕೆಲಸಗಳನ್ನು ಈ ದಿನ ನಿಮ್ಮವರ ಒಂದು ಸೂಚನೆಯ ಮೇರೆ, ಅವರ ಮಾರ್ಗದರ್ಶನದ ಮೇರೆ, ಅವರ ಸಹಕಾರದ ಮೇರೆ ಮಾಡಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿಯೇ ಕೈಗೊಂಡ ವ್ಯವಹಾರಗಳು ಸುಗಮವಾಗಿ ಸಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ವೈದ್ಯಕೀಯ ಸಮಾಲೋಚನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ನಿಮ್ಮ ಮನೆಯವರಿಗೋ ಮಕ್ಕಳಿಗೋ ಯಾರದ್ದೋ ಒಬ್ಬರಿಗಾಗಿ ಈ ದಿನ ವೈದ್ಯರನ್ನು ಭೇಟಿ ಮಾಡಿ ಆ ಶುಶ್ರೂಷೆ, ಔಷಧೋಪಚಾರ ಇತ್ಯಾದಿಗಳನ್ನು ಮಾಡುವಂಥದ್ದು ಈ ದಿನ ಇದೆ. ಹಾಗೆ ಈ ದಿನ ಆದಷ್ಟು ವ್ಯರ್ಥ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದೇ ಖರ್ಚನ್ನು ನೀವು ಪರಿವರ್ತನೆ ಮಾಡಿ ಉಳಿತಾಯ ಅನ್ನುವಂಥದ್ದನ್ನು ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿ ವಿವಾದಗಳೇನಾದರೂ ಇದ್ದರೆ ಅಥವಾ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಅವಕಾಶ ಏನೋ ಇದೆ. ಆದರೆ ಈ ದಿನ ಮೀನಮೇಷ ಎಣಿಸುವಂಥದ್ದು ಇದೆ. ಈ ದಿನವೇ ಮಾಡಬೇಕಾ ಅಥವಾ ಮುಂದೂಡಬೇಕಾ ಅನ್ನುವಂಥದ್ರಲ್ಲಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಕಷ್ಟ ಆಗುತ್ತೆ. ಅದರಲ್ಲೂ ನಿಮ್ಮ ತೀರ್ಮಾನ ತೆಗೆದುಕೊಳ್ಳುವಂಥ ಶಕ್ತಿ ಏನಿದೆ, ಈ ಡಿಸಿಷನ್ ಮೇಕಿಂಗ್ ಪವರ್ ಅನ್ನುವಂಥದ್ದು ಈ ದಿನ ತುಂಬ ವೀಕಾಗಿ ಇರುವಂಥದ್ದು. ಹಾಗಾಗಿಯೇ ಬೇಗ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ಖರೀದಿ, ಯಾವುದೇ ವಸ್ತುವನ್ನು ಈ ದಿನ ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ, ಇದರಲ್ಲಿ ಯಶಸ್ಸಿದೆ. ಆದರೆ ವ್ಯಾಪಾರಂ ದ್ರೋಹ ಚಿಂತನಂ, ವ್ಯಾಪಾರದಲ್ಲೇ ಮೋಸ ಇರುವಂಥದ್ದು ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನವೇ. ಏಕೆಂದರೆ ಈ ದಿನದ ಮೊದಲ ಭಾಗದಲ್ಲಿ ಏನೋ ಅನುಕೂಲ ಕಂಡಂತೆ ಕಂಡರೂ ಕೂಡ ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಈ ದಿನ ಅಂದುಕೊಂಡ ಕೆಲಸವನ್ನು ಮಾಡಲಿಕ್ಕೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಪ್ರಯತ್ನಗಳಿಗೇನೋ ಉತ್ತಮ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ನೀವೇ ಸ್ವಯಂ ಆಗಿ ಪ್ರಯತ್ನ ಮಾಡಲ್ಲ, ಯಾರಾದರೂ ಒಬ್ಬರು ಹೇಳಬೇಕು. ನಿಮ್ಮ ಶಕ್ತಿ ಎಷ್ಟಿದೆ ಅನ್ನುವಂಥದ್ದರ ಪರಿಚಯವನ್ನು ಮಾಡಿಕೊಳ್ಬೇಕು. ಆಂಜನೇಯನಿಗೆ ಜಾಂಬವಂತ ಹೇಳಿದ ರೀತಿಯಲ್ಲಿ ನಿಮಗೂ ಕೂಡ ನಿಮ್ಮ ಶಕ್ತಿಯನ್ನು ಪರಿಚಯಿಸುವಂಥವರೊಬ್ಬರು ಜೊತೆಯಲ್ಲಿರಬೇಕಾಗತ್ತೆ. ಅದು ನಿಮ್ಮ ಪ್ರೀತಿ ಪಾತ್ರರೇ ಇರ್ಬೋದು, ಸ್ನೇಹಿತರೇ ಇರ್ಬೋದು, ಬಂಧುಗಳೇ ಇರ್ಬೋದು, ಕುಟುಂಬಸ್ಥರೇ ಇರ್ಬೋದು. ಈ ದಿನ ನಿಮ್ಮ ಜೊತೆಯಲ್ಲಿದ್ದು ಕೆಲಸಗಳನ್ನು ಮಾಡಿಸ್ತಾರೆ. ಇನ್ನು ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಈ ಕಾನೂನು ಪರಿಪಾಲನೆ ಮಾಡುವಂಥದ್ದು ಉತ್ತಮ. ಇಲ್ಲಾಂದರೆ ಈ ದಿನ ಅದಕ್ಕೂ ಕೂಡ ಏನೋ ಒಂದು ದಂಡ, ಏನೋ ಒಂದು ಶುಲ್ಕ ಈ ದಿನ ನಿಮ್ಮಿಂದ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಅತಿಯಾದ ಆತ್ಮವಿಶ್ವಾಸ ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಎಲ್ಲವೂ ಆಗಿಬಿಡುತ್ತೆ ನನ್ನಂತೆಯೇ ಅಂದುಕೊಳ್ಳುವಂಥದ್ದು ಒಳ್ಳೆಯದು, ಆದರೆ ಹಾಗೇ ಆಗತ್ತೆ ಅನ್ನುವಂಥದ್ದು ಸ್ವಲ್ಪ ದಡ್ಡತನವಾಗುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮೃದು ಸ್ವಭಾವ ಏನಿದೆ ಅದನ್ನು ಜನ ಕೆಲವರು ಅಡ್ವಾಂಟೇಜ್ ತೆಗೆದುಕೊಳ್ಳುವಂಥದ್ದು ಇದೆ. ಅದನ್ನೇ ಕೆಲವರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ ಅಂಥವ್ರ ಬಗ್ಗೆ. ಇನ್ನು ಈ ದಿನ ನಂಬಿದವರೇ ಕೈ ಕೊಡ್ತಾರೆ, ಹೆಚ್ಚು ಅವಲಂಬನೆ ಒಳ್ಳೆಯದಲ್ಲ ಅವ್ರ ಮೇಲೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಬೇಕು. ಅದು ನಿಮ್ಮ ಅನುಭವ, ಅದು ಈ ದಿನ ಕೂಡ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅಜಾಗರೂಕತೆಯಿಂದ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲೂ ಪ್ರಯಾಣವನ್ನಂತೂ ಮಾಡಲೇಬೇಡಿ. ತುಂಬ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇದ್ದಾಗ ಮಾತ್ರ ನಿಮ್ಮ ವಾಹನವನ್ನು ಓಡಿಸುವಂಥ ಒಂದು
ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಶಿವಸ್ತುತಿಯನ್ನು ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಕಾಲಭೈರವನ ಸ್ಮರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.